Good evening, sir. Good evening. So ಈಗ ಲಾಸ್ಟ್ ಕ್ಲಾಸ್ನಾಗ ಏನು ಮುಗಿಸಾಕ್ತಿದ್ದಿಲ್ಲ ಅದನ್ನು ಜಸ್ಟ್ ಮುಗಿಸ್ಬಿಡೋಣ. ಸಂಖ್ಯಾ ಬೇರೆ ಬೇರೆ ಥರದ ಸಂಖ್ಯಾ ಪದ್ಧತಿಗಳನ್ನ ಈಗ ಸ್ವಲ್ಪ ಅದನ್ನೆಲ್ಲ ನಿಮಗೆ ಕ್ಲಿಯರ್ ಅನ್ಸಾಕತ್ತೈತಿ ಈಗ ಅದು Sir, record. Yes, sir. Yes, sir. ಸೊ ನಿಮಗೊಂದು ಹೋಮ್ವರ್ಕ್ ಕೊಟ್ಟಿದ್ನಲ್ಲ ನಾನು 28ನ್ನ ದ್ವಿಮಾನ ಪಂಚಮಾನ ಪದ್ಧತಿಯೊಳಗ ಬರೀರಿ ಅಂತೇಳಿ. ಸೊ 28ರ ದ್ವಿಮಾನ ಎಷ್ಟಾಕೈತಿ? 1 1 1 Double 0. 111 00. 11100. ಪಂಚಮಾನದ ನಾವ್ ಹೆಂಗ್ ಮಾಡ್ಕೊಳ್ಬೇಕು ಇದನ್ನ ಮಾಡ್ಕೊಳ್ಬೇಕಾದ್ರೆ ಹೆಂಗ್ ಮಾಡ್ಕೋಬಹುದು ನೋಡ್ರಿ. ಈಗ ಇದನ್ನ ಮಾಡ್ಕೋಬೇಕಾತಂದ್ರ ಈಗ ದ್ವಿಮಾನ ಪದ್ಧತಿ ಒಳಗೆ ನಾವು ಮಾಡ್ಕೋಬೇಕಾದ್ರೆ ನೋಡ್ರಿ, ಈಗ ನಮ್ಗೆ 28 ಮಾಡ್ಬೇಕು. 28 ಮಾಡ್ಬೇಕು. ಇಲ್ಲಿ ಗಂಟುಗಳು ಹೆಂಗಿರ್ತಾವ? ನಮ್ಮ ಗಂಟುಗಳು 2 ಘಾತ 0 ಅಂದ್ರೆ 1, 2 ಘಾತ 1, 2, 4, 8, 16 ಇನ್ನು ಈ ಕಡೆ ಹೋದ್ರೆ 32 ಗಂಟು ಇಲ್ಲಿ ಸಿಗ್ತದೆ ನಮ್ಗೆ. ಈಗ ನಮಗೆ ಏನ್ ಬರಿಬೇಕಾಗೈತಿ? 28ನ್ನ ಬರಿಬೇಕಾಗೈತಿ. 28ನ್ನ ಬರಿಬೇಕಾಗೈತಿ. ಹೆಂಗ್ ಮಾಡೋದು? ಈಗ 32 ಗಂಟುಗಳು ಏನಾದ್ರೂ ಇರ್ತಾವೇನು 28ರಾಗ? ಇರಂಗಿಲ್ಲ. 32 ಗಂಟುಗಳು ಸಾಧ್ಯನೇ ಇಲ್ಲ. ಹೌದು. ಸೊ ಇಲ್ಲಿ ಎಲ್ಲ 0. ಹಂಗ 60 ಇದ್ರ ಹಿಂದಿನ ಮುಂದೆ ಯಾವ್ದು ಇರ್ತೈತಿ? 64 ಇರ್ತೈತಿ ಕಡೆ ಹಿಂದೆ ಹೋದಂಗ. ಅವೆಲ್ಲ 0 ಹಾಕೊಂತ ಹೋಗ್ತವೆ. ಸೊ ಅಗದಿ ಲಘು ಯಾವ್ದು ಗಂಟು ಆಗೋದು? ನಮ್ದು 16 ಗಂಟೆಗಳು. 16 ಗಂಟನ ಎಷ್ಟು ಮಾಡ್ಬೋದು? 28 ಮಾಡ್ಬೇಕಾದ್ರೆ 28 ಸಂಖ್ಯೆಗಳು 16 ಎಷ್ಟು ಗಂಟು ಮಾಡ್ಬೋದು? 2 ಅಂತೂ ಮಾಡಕ್ ಸಾಧ್ಯ ಇಲ್ಲ. ಸೊ 1 ಗಂಟೆ. 16. ಸೊ 16 ನಾನು 1 ಅಂತ ಬರ್ದಿದ್ದೆ. ಇನ್ನ 28ರೊಳಗ 16 ಹೋಯ್ತು ಅಂದ್ರೆ ಎಷ್ಟು ಉಳಿತು? ನಮ್ಮ ಕಡೆಗೆ ಎಷ್ಟು ಉಳಿತು? 4 8 12 12 ಈಗ ನೀವು ನಡಕ್ಕೆ ನೀವು ಹೇಳ್ಬೇಕಾಗಿಲ್ಲ. ಓಕೆ, ನಾನು ಜಸ್ಟ್ ಇದನ್ನ ಪ್ರೊಸೆಸ್ ಹೇಳ್ತೀನಿ, ಜಸ್ಟ್ ಲಕ್ಷ ಕೊಡ್ತೀನಿ. 12 ಉಳಿತು. ಸೊ ಈಗ 12ರೊಳಗ ಮ್ಯೂಟ್ ಮಾಡಿ ಈಗ ನಾನು ಹೇಳ್ತಿರ್ತೀನಿ. ಸೊ 12ರೊಳಗೆ ಏನಾಯ್ತು? 8 ಸಹಿತ 1 ಆಯ್ತು. ನೋಡ್ರಿ, ಇಲ್ಲಿ 16 ಗಂಟೆ ಆಯ್ತು. ಆಮೇಲೆ 12ರೊಳಗ 8 ಗಂಟು 1 ಆಯ್ತು. 8 ಗಂಟು 1 ಆಯ್ತು. ಇನ್ನು ಉಳಿತು ಎಷ್ಟು? 4 ಉಳಿತು. ಸೊ ಇದ್ರೊಳಗೆ 4ರೊಳಗ 4 ಗಂಟು 1 ಮಾಡಿದ್ರು, ಮುಗೀತು. ಸೊ 4 ಹೋದ್ರೆ ಇನ್ನು 0 ಉಳಿತು. ಸೊ 2 ಗಂಟು ಏನೂ ಇಲ್ಲ, ಬಿಡಿ ಕಾಳುಗಳು ಏನೂ ಇಲ್ಲ. ಸೊ ಸೇಮ್ ನೀವು ದಶಮಾನ ಪದ್ಧತಿ ಒಳಗೆ ಹೆಂಗ್ ಮಾಡ್ತಿದ್ವಿ? 10 ಗಂಟನ್ನ ಇಲ್ಲಿ ಸಾವಿರ, 10 ಘಾತ 4 ಅಂದ್ರೆ 10,000 ಹಿಂಗ್ ಗಂಟು ಮಾಡ್ತೀವಿ. ಇಲ್ಲಿ 2 ಘಾತ 1 ಅಂದ್ರೆ 2, 2 ಘಾತ 2 ಅಂದ್ರೆ 4, 2 ಘಾತ 3 ಅಂದ್ರೆ 8, 2 ಘಾತ 4 ಅಂದ್ರೆ 16, 2 ಘಾತ 5 ಅಂದ್ರೆ 32 ಹಿಂಗ ನಾವು ಗಂಟುಗಳನ್ನ ಮಾಡ್ತಾ ಹೋಗ್ತೀವಿ ದ್ವಿಮಾನ ಪದ್ಧತಿ ಒಳಗೆ. ಪಂಚಮಾನ ಪದ್ಧತಿ ಒಳಗೆ ಏನಾಗ್ತತಿ? 5ರ ಘಾತದೊಳಗ ಇಲ್ಲಿ ಚಿಹ್ನೆಗಳು ಎಷ್ಟಿರ್ತಾವ? 0 ಎಲ್ಲರಿಗೂ ಕೇಳಿಸ್ಬಲ್ತು? ಸ್ವಲ್ಪ ಕಟ್ ಕೇಳ್ಸಾತೈತ್ರಿ. ಒಂದು ನಿಮಿಷ ವಿಡಿಯೋ ಆಫ್ ಮಾಡ್ತೀನಿ. ಈಗ ಸ್ವಲ್ಪ ಬೆಟರ್ ಆಗ್ಬೋದು ನೋಡ್ರಿ. 1 ನಿಮಿಷದಲ್ಲಿ ಈಗ ಬೆಟರ್ ಆಯ್ತು ಒಂದ್ ಸ್ವಲ್ಪ. ಈಗ ಪಂಚಮಾನ ಪದ್ಧತಿ ಒಳಗೆ ನಮ್ಮ ಕಡೆ ಚಿಹ್ನೆಗಳು ಎಷ್ಟಿರ್ತದೆ? ದ್ವಿಮಾನ ಪದ್ಧತಿ ಒಳಗೆ 2 ಚಿಹ್ನೆ, 0 ಮತ್ತೆ 1. ಯಾವತ್ತು ನೋಡ್ರಿ, ಪಂಚಮಾನ ಪದ್ಧತಿ ಒಳಗ ದ್ವಿಮಾನ ಪದ್ಧತಿ ಒಳಗ 2 ಚಿಹ್ನೆಗಳು, ಪಂಚಮಾನ ಪದ್ಧತಿ ಒಳಗ 5 ಚಿಹ್ನೆಗಳು, ದಶಮಾನ ಪದ್ಧತಿ ಒಳಗ 10 ಚಿಹ್ನೆಗಳು, 0 ಹಿಡ್ಕೊಂಡು 10. ಸೊ ಪಂಚಮಾನ ಪದ್ಧತಿ ಒಳಗ 0 ದಿಂದ 4 ಇವು 5 ಚಿಹ್ನೆಗಳು ಅದಾವ. 0 1 2 3 4 ಅಷ್ಟೇ. 5 ಅನ್ನೋ ಚಿಹ್ನೆ ಇರೋದಿಲ್ಲ ಇಲ್ಲಿ. ಸೊ ಅವಾಗ ನಾವು ಅವಾಗ 5 ಘಾತ 0 ಬಿಡಿ ಕಾಳು, 5 ಗಂಟು, 5 ಘಾತ 2 ಅಂದ್ರೆ 25 ಗಂಟು, 5 ಘಾತ 3 125, 5 ಘಾತ 4 ಅಂದ್ರೆ 625, ಈ ತರ ಗಂಟು ಮಾಡ್ಕೊಂತ ಹೋಗ್ಬೇಕು. 28ರೊಳಗೆ ನೋಡ್ರಿ, 28ರೊಳಗ 625 ಗಂಟು ಆಗೋದಿಲ್ಲ. ಆಮೇಲೆ 125 ಗಂಟು ಏನೂ ಆಗೋದಿಲ್ಲ. 28ರೊಳಗೆ 25 ಗಂಟು 1 ಆಯ್ತು, ಇದು 1 ಆಯ್ತು. ಉಳಿತೆಷ್ಟು? 3 ಉಳಿತು. 3 ಉಳಿತು ಅಂದ್ರೆ 5 ಗಂಟು ಏನೂ ಆಗೋದಿಲ್ಲ. ಬಿಡಿ ಕಾಳು 3 ಉಳಿತು. ಸೊ 103 ಇದು ಪಂಚಮಾನ ಪದ್ಧತಿ ಒಳಗೆ. ಇನ್ನು ದಶಮಾನ ಪದ್ಧತಿ ಒಳಗೆ ನಮಗೆ ಗೊತ್ತೈತಿ
28ಕ್ಕೆ 28 ಅಂತ ಬರಿತೀವಿ. 2 28 ಅಂತ ಬರೀದಿಲ್ಲ, 2 8 ಅಂತ ಬರಿತೀವಿ. ಯಾಕ 10 ಗಂಟೆ 2 ಇಲ್ಲಿ 10 ಘಾತ 0 10 ಘಾತ 1 10 ಘಾತ 2 ಈ ತರ ಸ್ಥಾನಗಳು. ಅಂದಮೇಲೆ 10 ಗಂಟೆ 2 ಬಿಡಿ ಕಾಳು 8. ಸೊ ಇದನ್ನ ನಾವು ಗಣಿತೊಳಗೆ ಹೆಂಗ್ ಬರಿತೀವಿ? ಇದನ್ನ ಬರಿಬೇಕಾದ್ರೆ ಹೆಂಗ್ ಬರಿತೀವಿ ನಾವು ಇದನ್ನ ಹೆಂಗ್ ಬರಿತೀವಿ? 28 ಆಕ್ಚುಲಿ ಇಲ್ಲಿ ಬೇಸನ್ನ ಬರಿಬೇಕು ನಾವು. ಯಾವ್ದ್ರೊಳಗೆ ಇದು 28 ದಶಮಾನ ಪದ್ಧತಿ. ಇದು ನಾವು ನಾರ್ಮಲಿ ಬರೀದಿಲ್ಲ. ಇದನ್ನ ಬರೀಲಿಲ್ಲ ಅಂದ್ರೆ ನಾವು ದಶಮಾನ ಐತೆ ಅಂತ ಅನ್ಕೊಂಡಿರ್ತೀವಿ. ಈಸ್ ಈಕ್ವಲ್ ಟು 103 ಇನ್ ಬೇಸ್ 5. ಇದಕ್ಕೆ ಪಂಚಮಾನ ಪದ್ಧತಿಗೆ ಬೇಸ್ 5 ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ. ದಿಸ್ ಈಸ್ ಈಕ್ವಲ್ ಟು 1110 ಇನ್ ಬೈನರಿ ಅಥವಾ ದ್ವಿಮಾನ. ಇದನ್ನ ಹೆಂಗ್ ಬರ್ತೇವೆ? ಇಲ್ಲಿ ನಾವೇನ್ ಬರೀತೇವೆ? ಕೆಳಗೇನು ಬರೆಯಕತ್ತಿಲ್ಲ, ಇದಕ್ಕೆ ಏನಂತೀವಿ? ಬೇಸ್, ಆಧಾರ. ಇದು ಬೇಸ್, ಇದು ಬೇಸ್ 10, ಇದು ಬೇಸ್ 5, ಇದು ಬೇಸ್ 2. ಸೊ ನೋಡ್ರಿ, ಒಂದೇನ್ ನಿಮಗೆ ಈಗ ಇದರಿಂದ ಗೊತ್ತಾಯ್ತಪ್ಪ ಅಂದ್ರೆ ಸಂಖ್ಯೆಗಳನ್ನ ನಾವು ಸಣ್ಣಾಗಿರ್ತಾಗಿಂದ ನಿಮ್ಗೆ ಏನ್ ಕಳ್ಸಿಬಿಟ್ಟಿದ್ರು, ಹಿಂಗಂದ್ರ 34ನೇ ಅಂತ. ಇದು ಆಕ್ಚುಲಿ ನಾವು ದಶಮಾನ ಪದ್ಧತಿ ಒಳಗೆ ಮಾತ್ರ ಇದು 34. ಬೇರೆ ನಾವು ಏನಾದ್ರೂ ಪದ್ಧತಿ ತಗೊಂಡ್ಬಿಟ್ರೆ ಇದು ಇದೇ 3 4 ಅನ್ನುವಂಥದ್ದು. ಎಲ್ಲರಿಗೂ ಕಟ್ ಕೇಳ್ಸಾಗ್ತೈತಿ? ಓಕೆ, ಇಲ್ಲ ಅಂದ್ರೆ ನೋಡ್ರಿ, ಹಾಗಾದ್ರೆ ಯಾರಿಗೆ ಕಟ್ ಕೇಳ್ಸಾಗ್ತೈತಲ್ಲ ನಿಮ್ದು ನೆಟ್ವರ್ಕ್ ಸ್ಲೋ ಇದ್ದಂಗ ಆಯ್ತದ್ರ. ಈಗ ನೀವೇನ್ ಮಾಡ್ಬೇಕು? ಈಗ ಏನಿಲ್ಲ, ನೀವೆಲ್ಲರೂ ಸ್ವಲ್ಪ ಅಲ್ಲೇ ನೋಡ್ರಿ, ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಎಲ್ಲರೂ ಚಲೋ ಇದ್ದ ಜಾಗದಾಗ ಹೋಗ್ರಿ. ಅಂದ್ರೊಳಗೆ ಆಗ್ಲಿಲ್ಲ ಅಂತಂದ್ರ ಅಟ್ಲೀಸ್ಟ್ ಇಲ್ಲಿ ಏನ್ ಬರ್ಯಾಕತ್ತೇನಲ್ಲ ಅದನ್ನ ನೋಡ್ಕೊಳ್ರಿ. ಆಮೇಲೆ ನೀವು ವಿಡಿಯೋನ ಯಾವಾಗಾರ ನೆಟ್ವರ್ಕ್ ಚಲೋ ಇದ್ದಾಗ ನೋಡ್ರಿ. ಏನ್ ಮಾಡಕ್ ಆಗುದಿಲ್ಲ, ಯಾಕಂದ್ರೆ ನೀವು ಇಷ್ಟೊಂದು ಜನ ಇದ್ದಾಗ ಎಲ್ಲರೇ ಒಂದು ಊರಾಗ ಎಲ್ಲರೇ ಒಂದು ಕಡೆಗೆ ಪ್ರತಿ ದಿವಸ ಒಂದ್ ಕಡೆ ನೆಟ್ವರ್ಕ್ ಸರಿ ಇರುವುದಿಲ್ಲ. ಓಕೆ, ಆದ್ರೆ ಎಲ್ಲರಿಗೂ ಮಳಿ ಇದ್ದಾಗ. ಓಕೆ, ಈಗ ಮ್ಯೂಟ್ ಮಾಡಿಡ್ರಿ ಉಳಿದವ್ರಿಗೆ. ಓಕೆ, ಸೊ ಅದರಿಂದ ಸ್ವಲ್ಪ ಹೆಲ್ಪ್ ಆಗ್ತದೆ. ಈಗ ಇಲ್ಲಿವರೆಗೆ ಏನಾದ್ರೂ ಕ್ವಶನ್ ಇದ್ದವ್ರು ಕೈ ಎತ್ತಬಹುದು ಅಷ್ಟೇ. ಕ್ವಶನ್ ಓಕೆ, ವರ್ಚಸ್ ಏನ್ ಕ್ವಶನ್ ಇತ್ತು ಕೇಳಿ. ಸರಿ, ನನ್ ನೆಟ್ವರ್ಕ್ ಪ್ರೋಗ್ರಾಮ್ ಇತ್ರಿ, ಅದನ್ನ ಇನ್ನೊಂದ್ಸಲ ಹೇಳರಿ, ನಂಗೆ ತಿಳಿದಿಲ್ರಿ. ಈ ಪೂರ್ತಿ ಸಂಖ್ಯಾ ಪದ್ಧತಿನ ಇನ್ನೊಂದು ಹೇಳಕ್ ಆಗುದಿಲ್ಲ. ನಿನ್ ವಿಡಿಯೋಸ್ ಐತಲ್ಲ ರೆಕಾರ್ಡಿಂಗ್, ಅದನ್ನ ನೋಡ್ಬೇಕು. ಈಗ ನಾವು ಬಹಳಷ್ಟು ಇನ್ನು ಮಾಡ್ಬೇಕಲ್ಲ ಬೇಸನ್ನ. ಸ್ವಲ್ಪ ನೀನು ವಿಡಿಯೋ ರೆಕಾರ್ಡಿಂಗ್ ಅನ್ನ ನೋಡ್ಕೋ ವರ್ಚಸ್. ಓಕೆ, ಎನಿವೇ ಇದನ್ನ ನಿಮಗೆ ನೋಡ್ಕೊಳಕ್ ಟೈಮ್ ಐತಿ. ಇದಕ್ಕೆ ಸದ್ಯ ನಿಮಗೆ ಇದ್ರ ಮೇಲೆ ನಾವು ಡಿಪೆಂಡ್ ಆಗಿ ಏನು ಮಾಡೋದಿಲ್ಲ ಈ ಕೆಲಸನ. ಸೊ ಹಿಂಗಾಗಿ ನಿಮ್ಗೆ ನೋಡಕ್ ಟೈಮ್ ಐತಿ, ನೋಡ್ಕೋ ಇದನ್ನ. ವಿದ್ಯಾ, ನಿನ್ಗೇನ್ ಪ್ರಶ್ನೆ ಐತಿ? ಇದನ್ನ ಬಿಟ್ಟು ಪ್ರಾಬ್ಲಮ್ ಐತಿ ಅಂತ. ಋಣ ಪೂರ್ಣಾಂಕಗಳನ್ರಿ ಸ್ಥಾನ ಬೆಲೆಯೊಳಗೆ ಹೆಂಗ್ ಸ್ಥಾನ ಪದ್ಧತಿ ಹೆಂಗ್ ಬರುತ್ತೆ? ಇನ್ನೊಮ್ಮೆ ಕೇಳೋ ಕ್ವಶನ್ ಅನ್ನ. ಋಣ ಪೂರ್ಣಾಂಕಗಳನ್ರಿ ಸ್ಥಾನ ಬೆಲೆ ಪದ್ಧತಿಯೊಳಗೆ ಹೆಂಗ್ ಬರೆಯೋದ್ರಿ? ಋಣ ಪೂರ್ಣಾಂಕಗಳು ಹಾ ರೀ, ಬರ್ಯಾಕ್ ಬರ್ತೈತ್ರಿ? ಬರಕ್ ಬರ್ತೈತಲ್ಲ. ಸ್ಥಾನ ಬೆಲೆ ಏನೂ ಇಲ್ಲ, ಅದ್ರೊಳಗೆ ಏನಿಲ್ಲ. ಜಸ್ಟ್ ನೀವು ಋಣ, ಯಾವುದೇ ಒಂದು ಸಂಖ್ಯೆ, ಯಾವುದೇ ಒಂದು ಪರಿಮಾಣ ಋಣ ಆಗೈತಿ ಅನ್ನೋ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ಅದಕ್ಕೆ ಋಣ ಚಿಹ್ನೆಯನ್ನು ನಾವು ಉಪಯೋಗಿಸ್ತೇವೆ ಅಷ್ಟೇ. ಅದರಲ್ಲಿ ಸ್ಥಾನ ಬೆಲೆ ಪದ್ಧತಿ ಅದೇ ಉಳಿತೈತಿ ಸೇಮ್. ಯಾಕಂದ್ರೆ ಸ್ಥಾನ ಬೆಲೆ ಪದ್ಧತಿಯಿಂದ ನಾವು ಪರಿಮಾಣವನ್ನು ಸೂಚಿಸಾಕತ್ತೇವೆ. ಅದು ಧನ ಅಥವಾ ಋಣ, ಅದನ್ನ ನಾವೇನ್ ಮಾಡ್ತೀವಿ, ಚಿಹ್ನೆಯಿಂದ ಸೂಚಿಸ್ತೇವೆ ಹಿಂದ್ಗಡೆಯಿಂದ. ಎನಿವೆ ನಾವು ಋಣ ಸಂಖ್ಯೆಗಳನ್ನ ಸೆಪರೇಟ್ ಆಗಿ ಇದಾದ್ಮೇಲೆ ನಾವು ನೋಡೋದೈತಿ, ಅದನ್ನ ಆವಾಗ ನಿನಗೆ ಸ್ಪಷ್ಟ ಆಗ್ತೈತೆ. ಸ್ಥಾನ ಬೆಲೆ ಪದ್ಧತಿಯೊಳಗೆ ಯಾವ ಬದಲಾವಣೆನೂ ಆಗೋದಿಲ್ಲ. ಯಾರಿಗೂ ಕ್ವಶನ್ ಇತ್ತು? ಈಗ ಯಾವ್ದು ಇಂಟ್ರೆಸ್ಟಿಂಗ್ ಅಂದ್ರೆ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಫ್ರಾಕ್ಷನಲ್ ಕ್ವಾಂಟಿಟೀಸ್ ಅಂದ್ರೆ ಏನು, ಒಂದರಿಗಿಂತ ಚಿಕ್ಕದಾದ ಕ್ವಾಂಟಿಟಿಗಳನ್ನ ನಾವು ಹೇಗೆ ಸೂಚಿಸೋದು ಇದ್ರೊಳಗ. ಅವಾಗ ಏನ್ ಮಾಡ್ಬೇಕಾಗ್ತೈತಿ ನೋಡ್ರಿ. ಇದು ಇಲ್ಲಿಂದ ನಮ್ ಚಾಲು ಆಯ್ತು. ಈ ಡಿಸ್ಕಷನ್ ಯಾಕೆ ಚಾಲು ಆಯ್ತು? ಯಾರೋ ಒಬ್ರು ಇದ್ರ ಬಗ್ಗೆ ಕೇಳಿದ್ರಿ. ಆದ್ರ ಸಣ್ಣದನ್ನ ನಾವು ಹಾಫ್ ಅನ್ನ 0.5 ಅಂತ ಯಾಕೆ ಬರಿತೀವಿ ಅಂತ ಹೇಳಿ. ಯಾಕೆ ಬರಿತೀವಿ 0.5 0.5 ಅಂತ ಯಾಕೆ ಬರಿತೀವಿ? ಅದು ದಶಮಾನ ಪದ್ಧತಿಯಲ್ಲಿ ಮಾತ್ರ ಬರಿತೀವಿ. ಹಂಗೆ ದಶಮಾನ ಪದ್ಧತಿಯಲ್ಲಿ ಮಾತ್ರ ಹಂಗೆ ಬರಿತೀವಿ. ಯಾಕಂದ್ರೆ ಇದೆ ನೋಡ್ರಿ, ಇಲ್ಲಿ ಈ ಸ್ಥಾನ ಬೆಲೆ ಪದ್ಧತಿಯನ್ನು ನಾವು ವೃದ್ಧಿಸೋಣಿದ್ದಿಲ್ಲ. ಇಲ್ಲಿ ಬರ್ತೇನೆ ನಾನು, ಈಗ ಏನ್ ಮಾಡ್ತೇನೆ, ವೈಟ್ ಬೋರ್ಡ್ ಶೇರ್ ಮಾಡ್ತೇನೆ. ಓಕೆ, ಈಗ
ದಶಮಾನ ಪದ್ಧತಿಗೆ ಬರೋಣ. ದಶಮಾನ ಪದ್ಧತಿ ಒಳಗ ಹಿಂಗಿತ್ತಿಲ್ಲ, ಇದು 10 ಘಾತ 0, 10 ಘಾತ 1, 10 ಘಾತ 2 ಹಿಂಗಿದ್ದು. 10 ಘಾತ 0 ಅಂದ್ರೂ ಒಂದ, 1 ಅಂದ್ರೂ ಒಂದ. ಆಮೇಲೆ ಇದು 10 ಗಂಟೆ, ಇದು 100 ಗಂಟೆ ಹಿಂಗಿತ್ತು. ಈಗ ಒಂದಕ್ಕಿಂತ ಚಿಕ್ಕದಾಯ್ತು ಅಂತಂದ್ರೆ ಏನ್ ಮಾಡ್ತಾರೋ ಅವಾಗ ಬಾಕ್ಸ್ಗಳನ್ನ ಈ ಕಡೆಗೆ ವೃದ್ಧಿಸ್ಕೋಬೇಕು. ಬಟ್ ಇವೆರಡು ತರ ನಡಕ್ ನಮ್ಗೆ ಏನ್ ಬೇಕು, ಒಂದೇನೋ ಗೊತ್ತಾಗ್ಬೇಕಲ್ಲ, ನಾನು ಹೇಳಿದ್ನಿ ಇದ್ರ ಬಗ್ಗೆ, ಅದಕ್ಕಾಗಿ ಇದನ್ನ ಇಲ್ಲೊಂದು ಬಿಂದು ಇಟ್ಕೊತೀನಿ. ಇನ್ನು ಈ ಕಡೆ ಸ್ಥಾನ ಬೆಲೆ ಪದ್ಧತಿಗಳು ಹೆಂಗ್ ಬರ್ತಾವ ನೋಡ್ರಿ, ಸೇಮ್ ಇದೇ ರೀತಿ. ಇಲ್ಲಿ 10 ಘಾತ 0 ಇತ್ತು, ಇದು 10 ಘಾತ -1, ಇದು 10 ಘಾತ -2, ಇದು 10 ಘಾತ -3. ಏನ್ ಹಿಂಗಂದ್ರ 10 ಘಾತ -1 ಅಂದ್ರೆ ಏನ್ ಅರ್ಥ, 10 ಘಾತ -1 ಅಂದ್ರು ಒಂದ, 1/10 ಅಂದ್ರು ಒಂದ, 10 ಘಾತ -2 ಅಂದ್ರು ಒಂದ, 1/10 to the power 2 ಅಂದ್ರೆ 1/1/100 ಅಂದ್ರು ಒಂದ. ಇದು 10 ಘಾತ -3 ಅಂದ್ರು ಒಂದ, 1/10 ಘಾತ 3 ಅಂದ್ರು ಒಂದ. ಅಥವಾ ಇದರ ಅರ್ಥ ಏನು, 1/1000. ಅಂದ್ರ ನಾನು ಒಂದು ಯಾವ್ದಾದ್ರು ಒಂದಕ್ಕಿಂತ ಸಣ್ಣದು ಬರಿಬೇಕಾಗಿತ್ತು ಅಂದ್ರೆ, ನಾನು ಒಂದಕ್ಕಿಂತ ಸಣ್ಣ ಪರಿಮಾಣವನ್ನು ಬರಿಬೇಕಾಗಿದ್ರೆ 1/10 ಎಷ್ಟಾದು ಅದನ್ನು ಇಲ್ಲಿ ಬರಿತೇನೆ, 1/100 ಎಷ್ಟಾದು ಅದನ್ನು ಇಲ್ಲಿ ಬರಿತೇನೆ, 1/1000 ಎಷ್ಟಾದು ಅದನ್ನು ಇಲ್ಲಿ ಬರಿತೇನೆ. ಹಿಂಗ ನಾನು ಈ ಕಡೆ ಎಷ್ಟು ಬೇಕಾದಷ್ಟು ಸಣ್ಣ 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 ಪಾರ್ಟ್ಗಳನ್ನ ಬರ್ಕೊಂತ ಹೋಗ್ಬೋದು. ಸೊ ಈಗ ನಾನು 1/2 ಬರಿಬೇಕಾಗಿತ್ತು, ಹಾಫ್ ಅನ್ನು ಬರಿಬೇಕಾಗಿತ್ತು. ಅವಾಗ ನಾನು ಏನ್ ಮಾಡ್ತೇನೆ, ಈ ಛೇದವನ್ನ 10 ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೇನೆ, 5ರಲ್ಲಿ ಗುಣಿಸ್ತೀನಿ, 5ರಲ್ಲಿ ಗುಣಿಸ್ತೀನಿ. ಅವಾಗ ಒಂದು ನನಗೆ ಸಮಾನವಾದ ಭಿನ್ನ ರಾಶಿ ಸಿಗ್ತೈತಿ, 5/10 ಅಂತ. 5/10 ಅಂದ್ರು ಒಂದ, 1/10 5 ಅಂದ್ರು ಒಂದ, 1/10 5 ಅಂದ್ರು ಒಂದ, ಹಿಂಗಂದ್ರು ಒಂದ, ಹಿಂಗಂದ್ರು ಒಂದ. ಸೊ ಅವಾಗ ಏನ್ ಮಾಡ್ತೇನೆ ನಾನು, ಇಲ್ಲಿ ಏನ್ ಬರಿತೇನೆ, ನಾನು ಇಲ್ಲಿ 5 ಅನ್ನ ಬರಿತೇನೆ, ಇಲ್ಲಿ 5 ಅನ್ನ ಬರಿತೇನೆ, ಎದ್ರ ಮುಂದೆ ಪಾಯಿಂಟ್ ಮುಂದೆ. ಸೊ ಅದಕ್ಕೆ ಹಿಂಗ್ ಬರುದು ಒಂದ, ಇದನ್ನ 0.5 ಅಥವಾ ಹಿಂದ್ಗಡೆ ಬಿಡಿ ಕಾಳನ್ನು ತೋರಿಸ್ತೇವೆ ನಾವು, 0.5 ಅಂತ ಬರಿತೇವೆ. ಇದನ್ನ ನಿಮಗೆ ಬರೆಯುವಂತ ಒಂದು ಪ್ರಕ್ರಿಯೆಯನ್ನು ನಿಮಗೆ ಹೇಳಿದಾರೆ ಈಗಾಗಲೇ. ಹೆಂಗ್ ಬರೆಯೋದು ಇದನ್ನ, 1ಅನ್ನ 2ರಲ್ಲೇ ಭಾಗಿಸೋದು. ಈಗ ಭಾಗ ಹೋಗುದಿಲ್ಲ, ಅವಾಗ ಏನ್ ಮಾಡ್ತೇನೆ ನಾನು, ಅವಾಗ ಏನ್ ಮಾಡ್ತೇನೆ, ಪಾಯಿಂಟ್ ಕೊಟ್ಟು ಒಂದು 0 ಅಂತ ತಗೋತೀನಿ. ಆಮೇಲೆ 2 5ಲೆ 10 ಆಕೈತಿ, ಶೇಷ 0 ಆಕೈತಿ. ಈಗ ಉತ್ತರ ಬಂತು 0.2. ಇದು ನಿಮಗೆ ಕಲಿಸ್ತಾರೆ. ಇದನ್ನ ನಾನು ಸ್ಕೂಲ್ನಲ್ಲಿ ಇದನ್ನ ಕಲಿಸೋದನ್ನ ನಾ ಇಲ್ಲಿ ರಿಪೀಟ್ ಮಾಡೋದಿಲ್ಲ, ಯಾಕಂದ್ರೆ ಟೈಮ್ ಲಿಮಿಟೆಡ್ ಐತೆ ನಮಗೆ. ನೀವು ಸ್ಕೂಲ್ ಒಳಗ ಇಡೀ 6 ತಾಸನ್ನ ಕಳಿತೀರಿ, ಹೌದಲ್ಲ, ನಮಗೆ ವಾರಕ್ಕೆ ಬರೀ 3 ತಾಸು ಇರ್ತಾವ. ಅಂದ್ಮೇಲೆ ಸ್ಕೂಲ್ನಲ್ಲಿ ಇರುವುದನ್ನ ಎಲ್ಲವನ್ನೂ ನಮಗೆ ಹೇಳಕ್ಕಾಗೋದಿಲ್ಲ. ನಾನು ಏನ್ ಮಾಡ್ತೀನಿ, ಇಲ್ಲಿ ಸ್ಕೂಲನ್ನ ಕಾಂಪ್ಲಿಮೆಂಟ್ ಮಾಡೋದು. ಕಾಂಪ್ಲಿಮೆಂಟ್ ಅಂದ್ರೆ ಏನು, ಸ್ಕೂಲಿನಲ್ಲಿ ಎಲ್ಲೆಲ್ಲಿ ಏನೇನು ಬಿಟ್ಟು ಹೋಗ್ತೈತಲ್ಲ, ಕಾರಣಗಳು ಬಿಟ್ಟು ಹೋಗ್ತಾವಲ್ಲಿ. ಸೊ ಆ ಕಾರಣಗಳನ್ನ ಇಲ್ಲಿ ಹೇಳ್ಬಿಟ್ರೆ ನೀವು ಸ್ಕೂಲ್ನಾಗೆ ಇದನ್ನ ಅವ್ರು ಕಲಿಸ್ತಾರೆ ಹೆಂಗ್ ಮಾಡೋದು ದಶಮಾಂಶ ಒಳಗ ಅಂತ ಹೇಳಿ. ಏನು ಹೇಳಿದ್ನಲ್ಲ, ಇದನ್ನ ಇನ್ನೂ ಚೆನ್ನಾಗಿ ಕಲಿಸ್ತಾರೆ ಬಹಳಷ್ಟು ಉದಾಹರಣೆಗಳೊಂದಿಗೆ. ಅವಾಗ ನಿಮ್ಗೆ ತಿಳಿತೈತಿ. ಈಗ ಅದ್ರ ಸ್ಥಾನ ಬೆಲೆ ಪದ್ಧತಿಗಳ ಬಗ್ಗೆ ನಿಮ್ಗೆ ಈಗೊಂದು ಏನ್ ಬಂದಿರ್ಬೇಕು, ಹೆಮ್ಮೆ ಬಂದಿರ್ಬೇಕು. ಈಗ ನಿಮ್ಗೆ ಚಂದ ಅನಿಸಿರ್ಬೇಕಲ್ಲ, ಇದು ಎಂತೆಂತ ಸಂಖ್ಯಾ ಪದ್ಧತಿಗಳನ್ನ ನಾವು ರಚಿಸ್ಕೊಳ್ಬಹುದಪ್ಪ, ದ್ವಿಮಾನ, ಪಂಚಮಾನ, ಬೇರೆ ಬೇರೆವನ್ನು ಮಾಡ್ಬೋದು ಅಂತ ನಿಮ್ಗೆ ಈಗ ಗೊತ್ತಾಗೈತಿ. ಈಗ ನಾವು ವಾಪಸ್ ಇನ್ನೊಂದು ಸ್ವಲ್ಪ ಮಾಡಿ ಮುಗಿಸೋಣ. ಅದನ್ನ ಏನ್ ಮುಗಿಸೋಣ ಈಗ, ಓಕೆ, ಈಗ ವಾಪಸ್ ನಿಮಗೆ ಸ್ಲೈಡ್ ಕಾಣತೈತಿ. ಸೊ ಈ ರೀತಿ ನಾವು ಅನೇಕ ಬೇರೆ ಬೇರೆ ತರದ ಸಂಖ್ಯಾ ಪದ್ಧತಿಗಳನ್ನು ರಚಿಸಬಹುದು. ಇವೆಲ್ಲ ಅಂದ್ರೆ ಇನ್ನು ದ್ವಿಮಾನ, ಪಂಚಮಾನ, ಅಷ್ಟಮಾನ. ಅಷ್ಟಮಾನದಲ್ಲಿ ಎಷ್ಟು ಚಿಹ್ನೆಗಳು, 8 ಚಿಹ್ನೆಗಳು ಇರ್ತಾವೆ. 0ಯಿಂದ 7ರವರೆಗೆ ಸೂಚಿಸುವಂತಹ ಚಿಹ್ನೆಗಳು, 0ಯಿಂದ 7ರವರೆಗೆ ಸೂಚಿಸುವಂತಹ ಇದನ್ನು. ಸೊ ಇದು ನಿಮಗೆ ಹೋಮ್ವರ್ಕ್. ಇದು ಅಷ್ಟಮಾನ ಪದ್ಧತಿಯಲ್ಲಿ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಎಷ್ಟು ಚಿಹ್ನೆಗಳು ಇರ್ತವೆ, 8 ಚಿಹ್ನೆಗಳು ಇರ್ತವೆ. ಅದರಲ್ಲಿ ಈ ಕೆಳಗಿನ ಸಂಖ್ಯೆಗಳನ್ನು ನೀವು ಬರಿಬೇಕು ಅಷ್ಟಮಾನದಲ್ಲಿ. ಇದು ಹೋಮ್ವರ್ಕ್ ನಿಮಗೆ. 7, 8, 10, 15, 16. ಸೊ ಇದ್ರೊಳಗೆ ನೀವು ಈಗಲೇ ಮಾಡ್ತೀರಿ ನೋಡೋಣ, ಕ್ಲಾಸ್ನಾಗ ಮಾಡೋಣ ಇದನ್ನ. ಓಕೆ, ಸೊ ಚಿಹ್ನೆಗಳು ಯಾವ ಇರ್ತಾವ ನಮ್ಗೆ ಈಗ ಅಷ್ಟಮಾನ ಪದ್ಧತಿ ಒಳಗ, 0ದಿಂದ 7ವರೆಗೆ ಚಿಹ್ನೆ ಇರ್ತಾವ. ಸೊ 7ಅನ್ನ ಹೆಂಗ್ ಬರಿತೀವಿ, ಚಾಟ್ ಬಾಕ್ಸ್ ಅಲ್ಲಿ. ಎಲ್ಲರೂ ಯಾರು ಅನ್ಮ್ಯೂಟ್ ಮಾಡ್ಬೇಡ್ರಿ, ಸೈಲೆಂಟ್ ಆಗಿರ್ಲಿ. ಚಾಟ್ ಬಾಕ್ಸ್ ಅಲ್ಲಿ 7ಅನ್ನ ಹೆಂಗ್ ಬರಿತೀರಿ ಅದನ್ನ ಹೇಳ್ರಿ ಚಾಟ್ ಬಾಕ್ಸ್. ವೆರಿ ಗುಡ್, ವೆರಿ ಗುಡ್. ಸೊ 7ಅನ್ನು 7 ಅಂತ ಬರಿತೇವೆ, ಮತ್ತೇನು ಬರೀಂಗಿಲ್ಲ. 7ಅನ್ನು 7, ಯಾಕಂದ್ರೆ 7 ಚಿಹ್ನೆ ಐತೆ ನಮಗೆ. ಓಕೆ, ಈಗ 8ಅನ್ನ ಹೆಂಗ್ ಬರಿತೀರಿ, ಚಾಟ್ ಬಾಕ್ಸ್ ಅಲ್ಲಿ ಬರೀರಿ. 8ಅನ್ನ ಹೆಂಗ್ ಬರಿತೀರಿ,
ಎಂಟನ್ನು 8 ಅಂತ ಬರೆಯೋದಿಲ್ಲ, 8 ಚಿಹ್ನೆ ಇಲ್ಲ, 8 ನಮ್ ಕಡೆ ಚಿಹ್ನೆ ಇಲ್ಲ. 7 1 ಅಲ್ಲ ಸಂಜನಾ, ಮತ್ತೆ ನೀವು ಸ್ಥಾನ ಬೆಲೆ ಪದ್ಧತಿ ಮರೆತು ಬಿಟ್ರಿ. ಓಕೆ, 10 is the correct answer. 10 is the correct answer. ಯಾಕ ಈಗ ಇಲ್ಲೇನಾಗ್ತೈತಿ, 7 ಗಂಟು 1, 7 ಗಂಟು 1 ಬಿಡಿಕಾಳ 0. 8 ಅಂದ್ರೆ ಇಲ್ಲಿ ಎಷ್ಟಾಯ್ತು, 10 ಆಯ್ತು. ಓಕೆ, ಸೊ 10 ಎಷ್ಟಾಕೈತಿ, 10 ಹೆಂಗ್ ಬರಿತಾರೆ, 10 ಬರಿಬೇಕೀಗ ನಾವು. 10 ಹೆಂಗ್ ಬರಿತೀವಿ, 10 ಹೆಂಗ್ ಬರಿತೀವಿ? ತಪ್ಪು ಕೊಡಾಕತ್ತೀರಿ ಎಲ್ಲಾರು, 1 2 ಅಂತ ಕೊಡಾಕತ್ತಾರಲ್ಲ ಅವರೆಲ್ಲ ತಪ್ಪು. 7 ಗಂಟು ಮಾಡಾಕತ್ತೀವಿ ನಾವು. ಎಷ್ಟು ಗಂಟು ಮಾಡಾಕತ್ತೀವಿ? 7 ಗಂಟಲ್ಲ, ಸಾರಿ 8 ಗಂಟು ಮಾಡಾಕತ್ತೀವಿ. ಕರೆಕ್ಟ್ ಐತಿ. 7 ಗಂಟಲ್ಲ, ಎಷ್ಟು ಗಂಟು ಮಾಡಾಕತ್ತಿದ್ದೀವಿ? 8 ಗಂಟು ಮಾಡಾಕತ್ತೀವಿ. ಸೊ 8 ಗಂಟು ಮಾಡಿದ್ರೆ ಎಷ್ಟಾಯ್ತು? ಹಾ ಸಾರಿ, 1 2 1 2. ಅಷ್ಟಮಾನ ಸಂಖ್ಯೆ 0 ಇದ್ರೆ 7 ಮಾತ್ರ ಆಟ. ಏನಾಯ್ತು? ಸಂಖ್ಯೆಗಳು 0 ಇದ್ರೆ 7 ಮಾತ್ರ ಆಟ ಇರ್ತಾವಲ್ರಿ. ಹೌದು, ಸಂಖ್ಯೆ 0 ದಿಂದ 7 ಮಟ್ಟ ಅಷ್ಟೇ ಅದಾವ. ಅದಕ್ಕೆ ನಾನು ಇಲ್ಲಿ ಯಾಕೆ ಬರೆಯಕತ್ತೇನೆ, 10 ಹೆಂಗ್ ಬರೆಯಕತ್ತೇನೆ? 7 ಗಂಟು 8 ಗಂಟು 1, 8 ಗಂಟು 1, ಆಮೇಲೆ ಬಿಡಿ 8 ಚಿಹ್ನೆನೇ ಇಲ್ಲ. 8 ಚಿಹ್ನೆ ಇಲ್ಲ. ಅದಕ್ಕೆಲ್ಲ ನೀನ್ ಹಿಂದಿನ ಕ್ಲಾಸಿಂದ ಬಂದಿಲ್ಲ, ನೀನು ಲಾಸ್ಟ್ ಕ್ಲಾಸ್ ಅದು ಬಂದಿಲ್ಲ. ಮತ್ತೀಗ ಹೌದು, ನಮ್ ಚಿಹ್ನೆಗಳ ಕಡಿಮೆ ಇರ್ತಾವು, ಚಿಹ್ನೆಗಳು ಇಷ್ಟೇ ಇರ್ತಾವ. ಈಗ ನಾನು ನಮ್ಮ ದಶಮಾನ ಪದ್ಧತಿ ಒಳಗೆ 0 ದಿಂದ 9 ಅಷ್ಟ ಅದಾವ. ನಾವು 100 ಬರಿತೇವ ಇಲ್ಲ ಇದ್ರಾಗ, 200 ಬರಿತೇವ ಇಲ್ಲ, 10 ಬರಿತೇವ ಇಲ್ಲ ಇದ್ರಾಗ, 12 ಬರಿತೇವ ಇಲ್ಲ ಇದ್ರಾಗ. ಚಿಹ್ನೆಗಳು ಯಾವತ್ತು ಕಡಿಮೆ ಇರ್ತಾವು. ಇವು ಚಿಹ್ನೆಗಳು ಇವು ಇಷ್ಟ 10 ಚಿಹ್ನೆ. ಓಕೆ, ಸೊ ಇಲ್ಲಿ ನಾವು ಅಷ್ಟಮಾನ ಪದ್ಧತಿ ಒಳಗೆ 10 ಹೆಂಗ್ ಬರಿತೇವೆ ನಾವು? ಅಷ್ಟಮಾನ ಪದ್ಧತಿ ಒಳಗೆ ಸ್ಥಾನಗಳು ಯಾವ್ದ ನಮಗೆ? 8 ಘಾತ 0, 8 ಘಾತ 1, 8 ಘಾತ 2 ಅಂದ್ರೆ ಏನು? ಬಿಡಿ 8 ಗಂಟು, ಆಮೇಲೆ ಎಷ್ಟು? 64 ಗಂಟು. ತೋರ್ಸಾಗುತ್ತೆ 64 ಗಂಟು, ಹೌದಲ್ಲ? ಸೊ ಈಗ ನನಗೆ 10 ಬರಿಬೇಕಾದ್ರೆ ಎಷ್ಟಾಯ್ತು? 8 ಗಂಟೆದಾಗ 1, ಬಿಡಿಕಾಳು 2. ಸೊ 15 ಹೆಂಗ್ ಬರಿತೀರಿ? 15 ಹೆಂಗ್ ಬರಿತೀರಿ? ಕರೆಕ್ಟ್. ಸೊ 8 ಗಂಟೆ 1, 8 ಗಂಟೆ 1, ಆಮೇಲೆ ಬಿಡಿಕಾಳು ಎಷ್ಟು? ಒಂದು 7. ಆಮೇಲೆ ನೆಕ್ಸ್ಟ್ 16 ಹೆಂಗ್ ಬರಿತೀರಿ? 16 ಹೆಂಗ್ ಬರಿತೀರಿ? 1 8 ಅಲ್ಲ, 8 ಚಿಹ್ನೆ ಇಲ್ಲ ನಮ್ಮ ಹತ್ರ, 8 ಚಿಹ್ನೆ ಇಲ್ಲ. 2 0 2 0 8 ಗಂಟೆ 1 ಬಿಡಿಕಾಳು ಇಲ್ಲ, 8 ಗಂಟೆ 1 ಬಿಡಿಕಾಳು ಇಲ್ಲ. ಓಕೆ, ಬಹಳಷ್ಟು ಮಂದಿ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಆಗಕತ್ತಿದ್ದಾರೆ ಇದ್ರೊಳಗೆ. ಇದು ನೀವು ವಿಡಿಯೋ ನೋಡ್ಕೋಬೇಕು, ಆಮೇಲೆ ವಿಡಿಯೋ ನೋಡ್ಕೋಬೇಕು. ಇದಕ್ಕಿಂತ ಇಲ್ಲಿ ಹೆಚ್ಚಿಗೆ ನಾವು ಇದ್ರ ಮೇಲೆ ಟೈಮ್ ಹಾಕಕ್ಕಾಗೋದಿಲ್ಲ. ಇದು ನೀವು ವಿಡಿಯೋ ನೋಡ್ಕೋಬೇಕು. ಓಕೆ, ಸೊ ಈಗ ದ್ವಿಮಾನ ಪದ್ಧತಿ ಬಳಸ್ತಾರೆ ಅಲ್ಲೇ ನೋಡ್ರಿ. ನೀವೆಲ್ಲ ಡೇಟಾ ಸ್ಟೋರ್ ಮಾಡ್ತೀರಿ, ನಂಬರ್ಗಳನ್ನ ಸ್ಟೋರ್ ಮಾಡ್ತೀರಿ, ಹೆಸರುಗಳನ್ನ ಸ್ಟೋರ್ ಮಾಡ್ತೀರಿ, ಫೋಟೋಗಳನ್ನ ಸ್ಟೋರ್ ಮಾಡ್ತೀರಿ, ಸಾಂಗ್ಸ್ ಸ್ಟೋರ್ ಮಾಡ್ತೀರಿ, ವಿಡಿಯೋ ಸ್ಟೋರ್ ಮಾಡ್ತೀರಿ ನಿಮ್ ಮೊಬೈಲ್ನಾಗ, ಲ್ಯಾಪ್ಟಾಪ್ನಾಗ, ಕಂಪ್ಯೂಟರ್ಗಳನ್ಯಾಗ, ಹೌದಲ್ಲ? ಸೊ ಇವೆಲ್ಲ ಸ್ಟೋರ್ ಆಗೋದು ಹೆಂಗ್ ಸ್ಟೋರ್ ಆಗ್ತೈತಿ? ನೀವು ಯಾವಾಗೂ ಯೋಚನೆ ಮಾಡಿಲ್ಲ, ಫೋಟೋ ಇದ್ದದನ್ನ ಹೆಂಗ್ ಸ್ಟೋರ್ ಆಕತಿ, ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೆಂಗ್ ಸ್ಟೋರ್ ಆಕತಿ, ನೀವು ಟೆಕ್ಸ್ಟ್ ಬರ್ದದ್ದು, ಟೆಕ್ಸ್ಟ್ ನೀವೇನ್ ಬರ್ದಿರ್ತಾರಲ್ಲ, SMS ಆಗ್ಲಿ, ವಾಟ್ಸ್ಆಪ್ ಮೆಸೇಜ್ ಹೆಂಗ್ ಸ್ಟೋರ್ ಆಗಿರ್ತೈತಿ, ಹೌದಲ್ಲ? ಸೊ ಒಳಗಡೆ ನೀವು ಕಂಪ್ಯೂಟರ್ಗಳನ್ನ ಮೆಮರಿ ನೋಡಿದ್ರಿ, ಅಥವಾ ನೀವು ಮೊಬೈಲ್ ಎಲ್ಲೇ ನೀವು ಮೆಮರಿ ನೋಡಿದ್ರಿ ಅಂದ್ರೆ ಒಂದು ಚಿಪ್ ಇರ್ತೈತಿ, ಮೆಮರಿ ಚಿಪ್. ಅದು ಆ ಚಿಪ್ ಹೆಂಗಿರ್ತೈತಿ ನೀವು ನೋಡಿರ್ಬೇಕು. ಅದಕ್ಕೆಲ್ಲ ಬಹಳಷ್ಟು ಕಾಲುಗಳು ಇರ್ತಾವ. ನೀವು ಯಾರಾದ್ರೂ ನೀವು ಕಂಪ್ಯೂಟರ್ ತೆಗೆದು ನೋಡಿದ್ರಿ ಅಥವಾ ಇದನ್ನ ನೋಡಿದ್ರೆ ಚಿಪ್ ಅಂದ್ರೆ ಹೆಂಗಿರ್ತೈತಿ, ಈ ತರ ಒಂದ್ಸಲ ಈ ತರ ಚೌಕ್ ಅಂದಿರ್ತೈತಿ, ಇದಕ್ಕೆಲ್ಲ ಹಿಂಗ್ ಕಾಲ್ ಇರ್ತವೆ, ಇದಕ್ಕೆಲ್ಲ ಕಡೆ ಒಳಗಿರ್ತೈತಿ. ಇದ್ರಾಗ ಕಂಪ್ನಿ ಹೆಸರು ಬರ್ದಿರ್ತಾರೆ, ಹಿಂಗೆ ಒಂದ್ಸಲ ಇಂಟೆಲ್ ಇನ್ಸೈಡ್ ಅಂತ ಬರ್ದಿರ್ತಾರೆ. ಓಕೆ, ಒಂದೊಂದು ಚಿಪ್ಗಳು
ಈ ತರ ಹಿಂಗೂ ಇರ್ತಾವ. ಪ್ರೊಸೆಸರ್ ಸರ್. ಹಾ, ಒಂದೊಂದು ಚಿಪ್ಗಳು ಹಿಂಗೂ ಇರ್ತಾವ, ಈ ತರ ಇರ್ತಾವ ಮೆಮೊರಿ ಚಿಪ್ಗಳು ಒಂದ್ಸಲ ಹಿಂಗಿರ್ತಾವ. ಓಕೆ, ಈ ಚಿಪ್ಗಳು ಎಲ್ಲಿರ್ತಾವ? ಇದ್ರ ಒಳಗಡೆ ತೆಗೆದ್ರೆ ಇದ್ರೊಳಗೆ ಒಂದು ಬೋರ್ಡ್ ಅಂತ ಇರ್ತೈತಿ, ಮದರ್ ಬೋರ್ಡ್. ಆ ಮದರ್ ಬೋರ್ಡ್ನಾಗ ಈ ಚಿಪ್ ಇರ್ತೈತಿ. ಬಟ್ ಈ ಚಿಪ್ದೊಳಗೆ ನೀವು ಫೋಟೋ ಹೆಂಗ್ ಸ್ಟೋರ್ ಮಾಡ್ರು, ಚಿಪ್ದೊಳಗೆ ಸಾಂಗ್ ಹೆಂಗ್ ಸ್ಟೋರ್ ಮಾಡ್ರು? ಸರ್ ಕರಿ ಕಲರ್ದ ಇರ್ತೈತ್ಲೋ ರೀ. ಹಾ, ಅದ್ರೊಳಗ ಹೆಂಗ್ ಸ್ಟೋರ್ ಮಾಡಿದ್ರಿ ಇದನ್ನ? ಲೈಟ್ಲೆ ಸ್ಟೋರ್ ಮಾಡ್ಬೇಕು, ನೆನಪಿರ್ಲಿ. ಇದ್ರೊಳಗೆಲ್ಲ ಎಲೆಕ್ಟ್ರಿಸಿಟಿಲೆ ಸ್ಟೋರ್ ಮಾಡ್ಬೇಕು ನಾವು ಇದ್ರೊಳಗೆ. ಸೊ ಇದ್ರ ಒಳಗಡೆ ಏನಿರ್ತಾವಪ್ಪ, ನೀವು ಒಳಗಡೆ ಇದ್ರೊಳಗೆ ಏನಿರ್ತಾವ ಅಂತ ನೋಡಿದ್ರ, ಇದ್ರೊಳಗ ಆಕ್ಚುಲಿ ಇದ್ರೊಳಗೆ ದ್ವಿಮಾನ ಪದ್ಧತಿನ ಬಳಸ್ತಾರೆ. ಯಾಕೆ ದ್ವಿಮಾನ ಪದ್ಧತಿ ಬಳಸ್ತಿರ್ಬೋದು ಒಳಗ? ಯಾರಾದ್ರೂ ಹೇಳ್ಬೋದು? ಕೈ ಎತ್ತಿರಿ ನೋಡೋಣ, ಯಾರು ಹೇಳ್ಬೋದು? ಇದ್ರೊಳಗೆ ದ್ವಿಮಾನ ಕಂಪ್ಯೂಟರ್ನೊಳಗ, ಮೊಬೈಲ್ ಫೋನ್ಯಾಗ ಎಲ್ಲಾ ಕಡೆಗೆ ದ್ವಿಮಾನ ಪದ್ಧತಿಯನ್ನು ಬಳಸ್ತಾರೆ, ದಶಮಾನ ಪದ್ಧತಿ ಬಳಸೋದಿಲ್ಲ. ಯಾಕೆ ಹಂಗ ದ್ವಿಮಾನ ಪದ್ಧತಿಯನ್ನ ಬಳಸ್ತಾರೋ? ಯಾರಾದ್ರೂ ಯೋಚನೆ ಮಾಡಿ ಕೈ ಎತ್ತಿರಿ ನೋಡೋಣ, ಯಾರು ಹೇಳ್ಬೋದು? ಬರೀ ಕೈ ಎತ್ತಬೇಕು. ಅದ್ರಲ್ಲಿ ಆನ್ ಮತ್ತೆ ಆಫ್ ನಾನೇನ್ ಹೇಳಿದೆ? ಕೈ ಎಷ್ಟೇ ಎತ್ತಬೇಕು. ಎಲ್ಲಾರು ಹಿಂಗ ಮಾಡಿದ್ರೆ ಏನಾಗ್ತತಿ? ಈಗ ಬೇರೆ ಟೀಚರ್ಸು ಹೇಳಾಕತ್ತಾರು, ಬಹಳ ಜನ ಎಲ್ಲಾರು ಸುಮ್ಮನೆ ಮಾತಾಡಕತ್ತಾರು, ಗದ್ಲಾಗತೈತಿ ಅಂತ. ನೀವೆಲ್ಲರೂ ಡಿಸಿಪ್ಲಿನ್ ಸ್ವಲ್ಪ ಕಲ್ಕೋಬೇಕು. ಓಕೆ, ಸೊ ಕೈ ಎತ್ತಿರಿ, ನಾನು ಕೊಡ್ತೀನಿ ಚಾನ್ಸ್ ಇಲ್ಲ. ಯೋಚನೆ ಮಾಡಿ ಹೇಳ್ರಿ, ಒಳಗಡೆಗೆ ಯಾಕೆ ನಾವು ದ್ವಿಮಾನ ಪದ್ಧತಿಯನ್ನ ಬಳಸಿ ಲೆಕ್ಕ ಹಾಕ್ತಾವೆ ಎಲ್ಲ ಕಂಪ್ಯೂಟರ್ಗಳಿಗೆ ಎಲ್ಲ? ಯಾಕೆ ಹಂಗ ದ್ವಿಮಾನ ಪದ್ಧತಿ ಬಳಸ್ತಿರ್ಬೇಕು ಅವರು? ಓಕೆ, ಒಬ್ರೇ ಕೈ ಎತ್ತಿದಿರಿ. ಪೃಥ್ವಿಶ್ರೀ ಹೇಳು. ಸರ್, ಯಾಕಂದ್ರೆ ಕಂಪ್ಯೂಟರ್ ಕೇವಲ 0 ಮತ್ತು 1 ನಂಬರ್ಗಳು ಮಾತ್ರ ನೆನ್ಪಿಟ್ಕೋಬಹುದ್ರಿ. ಮತ್ತೆ ಅದು ಡೇಟಾ ಸ್ಟೋರ್ ಮಾಡಾಕ ಬೈನರಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತೈತಿ. ಯಾಕದು 0 ಮತ್ತು 1 ಅಷ್ಟೇನೆ ಮಾಡ್ತೈತಿ? ಯಾಕೆ ಅದಕ್ಕೂ 0, 1, 2, 3, 4, 5, 6, 7, 8, 9 ಎಲ್ಲ ಯಾಕೆ ಬಳಸಲಿಲ್ಲ ಅದು? ಯಾಕಂದ್ರೆ ಅದು ಬಿಟ್ವೀನ್ ಸ್ವಿಚ್ ಹೈ ಅಂಡ್ ಲೋ ವೋಲ್ಟೇಜ್ ಲೆವೆಲ್ಸ್ ಮಾಡಾಕ. ಎಕ್ಸಲೆಂಟ್. ಪೃಥ್ವಿಶ್ರೀ, ಎಲ್ಲಿ ಕಲ್ತೀನಿ ಇದನ್ನ? ಹೈ ವೋಲ್ಟ, ಲೋ ವೋಲ್ಟ? ನಮ್ಮ ಮಮ್ಮಿ ಹೇಳ್ಕೊಟ್ಟಾರ್ರಿ. ಓ, ವೆರಿ ಗುಡ್. ಮತ್ತೆ ಯಾರಾದ್ರೂ? ಗುಡ್, ಕರೆಕ್ಟ್ ಆನ್ಸರ್. ಮತ್ತೆ ಯಾರಾದ್ರೂ? ಸರಿ, ಅದ್ರ ಅರ್ಥ ಏನ್ರಿ ಹೇಳಿದ್ರಿ? ಹಾ, ನಾನು ಹೇಳ್ತೀನಿ. ಈಗ ಅದ್ರ ಅರ್ಥ ನಾವು ವೋಲ್ಟ್ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ, ಯಾಕಂದ್ರೆ ವೋಲ್ಟೇಜ್ ಬಗ್ಗೆ ಹೇಳ್ಕೊಂತ ಹೋದ್ನಂದ್ರೆ ಇದು ಈಗ ಫಿಸಿಕ್ಸ್ ಕ್ಲಾಸ್ ಆಗಿಬಿಡ್ತೈತಿ. ಸೊ ಈಗ ಏನ್ ಮಾಡೋಣ, ನಾನು ವೋಲ್ಟೇಜ್ ಬಗ್ಗೆ ಹೇಳೋದಿಲ್ಲ, ಇದನ್ನ ಒಂದು ಸಿಂಪಲ್ ಆಗಿ ಹೇಳ್ತೇನೆ ನನಗೆ ಹಂಗಾಗಿ. ಸೊ ಸುಮಾರಾಗಿ, ಅದು ಕರೆಕ್ಟ್ ಆಗಿ ಅಲ್ಲ ಅದು ನಾನು ಹೇಳೋದು, ಅದು ಆದ್ರೆ ಸ್ವಲ್ಪ ಸುಮಾರಾಗಿ ನಿಮ್ಗೆ ತಿಳಿಯೋಂಗೆ ಹೇಳ್ತೇನೆ ಏನಾಗ್ತೈತಿ ಒಳಗಂತ. ಈಗ ನೀವು ಒಳಗಡೆ ನೀವೇನೋ ಮಾಹಿತಿ ಸ್ಟೋರ್ ಮಾಡ್ಬೇಕು, ನಂಬರ್ಗಳಾಗಿರ್ಬೋದು, ಅಕ್ಷರಗಳಾಗಿರ್ಬೋದು, ಏನೇನು ನೀವು ಸ್ಟೋರ್ ಮಾಡ್ಬೇಕು ಮಾಹಿತಿ ಒಳಗೆ. ನೀವು ಇವನ್ ಅಕ್ಷರಗಳನ್ನ ಕೊಟ್ಟರು ಸಹಿತ ABCD ಅಂತ ಟೈಪ್ ಮಾಡಿದ್ರು ಕಂಪ್ಯೂಟರ್ ಏನ್ ಮಾಡ್ತೈತೆ? ಅವುಗಳನ್ನ ಸಂಖ್ಯೆಗಳನ್ನಾಗೇ ಮಾಡ್ಕೋತೈತಿ. ಅದೇ ರೀತಿ ಒಂದು ಪಿಕ್ಚರ್ ಕೊಟ್ರೆ ಅಂತಿಕೋ, ಒಂದು ಫೋಟೋ ಕೊಟ್ರೆ ನೀವು ಅದಕ್ಕೆ, ಆ ಫೋಟೋದಾಗಿನ ಪ್ರತಿಯೊಂದು ಬಿಂದು ಅದು ಅನೇಕ ಸಣ್ಣ ಬಿಂದುಗಳಾಗಿ ಮಾಡ್ಕೋತೈತೆ ಅದನ್ನ, ಪಿಕ್ಚರ್ ಅನ್ನು ಮೊದಲು ಫೋಟೋನ. ಆ ಸಣ್ಣ ಬಿಂದುಗಳು ನೀವು ನೋಡಿರ್ಬೋದು, ಎಲ್ಲರ ಕ್ಯಾಮ್ರಾಮ್ಯಾಗ ಬರ್ದಿರ್ತಾರೆ ಎಷ್ಟಂತ, ಏನೋ ಬರ್ದಿರ್ತಾರಲ್ಲ, ಎಷ್ಟು 20 ಮೆಗಾ ಪಿಕ್ಸೆಲ್, ಎಷ್ಟು ಬಂದವ ಈಗ? 30 ಮೆಗಾ ಪಿಕ್ಸೆಲ್, 40 ಮೆಗಾ ಪಿಕ್ಸೆಲ್. ಆ ಪಿಕ್ಸೆಲ್ಗಳು ಏನವು, ಎಷ್ಟು ಬಿಂದುಗಳು ಒಂದು ಫೋಟೋದಾಗ ಇರ್ತಾವು ಅಂತ ಹೇಳುವಂತದ್ದು. ಪ್ರತಿಯೊಂದು ಬಿಂದುಗೂ ಒಂದೇನೋ ಬಣ್ಣ ಇರ್ತೈತಿ, ಆ ಬಣ್ಣವನ್ನ ಏನ್ ಮಾಡ್ಕೋತೈತಿ? ಅದು ಬತ್ತ ನಂಬರ್ಗಳಾಗಿ. ಸೊ ಕೊನೆಗೆ ಕಂಪ್ಯೂಟರ್ ಸ್ಟೋರ್ ಮಾಡೋದು ಏನಪ್ಪಾ ಅಂದ್ರೆ ಬರೀ ನಂಬರ್ಗಳನ್ನಷ್ಟೇ ಸ್ಟೋರ್ ಮಾಡ್ತೈತಿ. ಅದು ಫೋಟೋ ಇರ್ಲಿ, ವಿಡಿಯೋ ಇರ್ಲಿ, ಹಾಡ್ ಇರ್ಲಿ, ABCD ಇರ್ಲಿ, 1, 2 ಇರ್ಲಿ, ಏನಾರ ಇರ್ಲಿ, ಅದನ್ನ ಏನ್ ಮಾಡ್ಕೋತೈತಿ? ಅದು ಸಂಖ್ಯೆಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಸಂಖ್ಯೆಗಳ ರೂಪದಲ್ಲಿ ಸ್ಟೋರ್ ಮಾಡ್ಕೋತೈತಿ. ಲಕ್ಷ ಕೊಟ್ಟು ಕೇಳಬೇಕು, ಸಂಖ್ಯೆಗಳ ರೂಪದಲ್ಲಿ ಸ್ಟೋರ್ ಮಾಡ್ಕೋತೈತಿ. ಆದ್ರೆ ಈ ಸಂಖ್ಯೆಗಳನ್ನು ಯಾವ ರೀತಿ ಬರಿತೈತಿ ಅದು? ನಮ್ಗತೆ ದಶಮಾನ ಪದ್ಧತಿಯನ್ನು ಉಪಯೋಗಿಸೋದಿಲ್ಲ, ನಾವೆಲ್ಲರೂ ಯಾವ್ದು ಉಪಯೋಗಿಸ್ತೀವಿ? ಈಗ ದಶಮಾನ ಪದ್ಧತಿ ಉಪಯೋಗಿಸ್ತೀವಿ. ಅದು ದಶಮಾನ ಪದ್ಧತಿ ಅದ ಉಪಯೋಗಿಸಾಕ ಕಷ್ಟ. ಅದಕ್ಕೆ ಯಾಕೆ ಕಠಿಣ? ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತೈತಿ? ವಿದ್ಯುತ್ ಶಕ್ತಿಯಿಂದ ಕೆಲಸ ಮಾಡ್ತೈತಿ. ವಿದ್ಯುತ್ ಶಕ್ತಿಯಿಂದ ಕೆಲಸ ಮಾಡ್ತೈತಿ. ಅದೇನ್ ಮಾಡ್ತೈತಿ? ಈ ವಿದ್ಯುತ್, ನಾನು ಒಂದ್ ಸ್ವಲ್ಪ ನಿಮ್ಗೆ ಚಿತ್ರ ತೋರಿಸ್ತೇನೆ. ನನ್ನ ಸ್ಕ್ರೀನ್ ಕಾಣಾಕತ್ತಲ್ಲ ಇಲ್ಲಿ? ಓಕೆ.
ಸೊ ಕಂಪ್ಯೂಟರ್ ಸುಮಾರು ನೀವು ಒಳಗಡೆ ಏನ್ ಇರ್ತೈತಿ ಅನ್ನೋದನ್ನ ಒಳಗಡೆ ಮೆಮರಿ ಚಿಪ್ ಇರ್ತೈತಲ್ಲ ಅದ್ರ ಒಳಗಡೆ ಬಹಳ ಸಣ್ಣ 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 ಏನಿರ್ತಾವ ಕೋಶಗಳಿರ್ತಾವ ಅಂತ ನೀವು ಯೋಚನೆ ಮಾಡ್ಬೋದು. ಸಣ್ಣ ಸಣ್ಣ ಕೋಶಗಳು ಸಣ್ಣ ಸಣ್ಣವೆಲ್ಲ ಒಂದು ಬಲ್ಬ್ ತರ ಇದ್ದಂಗ ಅವು ಆನ್ ಆರ್ ಇರ್ಬೋದು ಆಫರ್ ಇರ್ಬೋದು ಅಂತ ತಿಳ್ಕೊರಿ. ನಾವು ಅದನ್ನ ಲಘು ಲಘುನ ಯಾವ್ದನ್ನಾರ ಆನ್ ಮಾಡ್ಬೋದು, ಬೇಕಾದ್ರೆ ಆಫ್ ಮಾಡ್ಬೋದು. ಅಂತವು ಒಳಗಡೆ ಬಲ್ಬ್ಗಳದಾವ ಅಂತ ತಿಳ್ಕೊರಿ. ಬಲ್ಬ್ ಅಂದ್ರೆ ಖರೆ ಮತ್ತೆ ಬಲ್ಬ್ ಇರ್ತಾವ ಅಂತ ತಿಳ್ಕೊಬೇಡ್ರಿ. ಮತ್ತೆ ಇಡೀ ಚಿಪ್ಪ ಇಷ್ಟು ಸಣ್ಣದಿರ್ತೈತಿ, ಅದ್ರಾಗ ಇಂಥವು ಕೋಟ್ಯಾಂತರ ಸಣ್ಣ ಸಣ್ಣ ಕೋಶಗಳಿರ್ತಾವ. ಬಹಳ ಸಣ್ಣ ಇರ್ತಾವ ಇವು. ಆದ್ರ ನೀವು ತಿಳ್ಕೊಳಕ್ ಅವು ಬಲ್ಬ್ ಗತಿ ಅದಾವ ಅಂತ ತಿಳ್ಕೊರಿ. ಏನಾವು ಎರಡು ಸ್ಥಿತಿಗಳಲ್ಲಿ ಇರಾಕ್ ಸಾಧ್ಯ. ಏನು, ಒಂದು ಆನ್ ಇರ್ಬೋದು, ಇಲ್ಲ ಆಫ್ ಇರ್ಬೋದು. ಆನ್ ಇರ್ಬೋದು ಇಲ್ಲ ಆಫ್ ಇರ್ಬೋದು. ಹೆಂಗ್ ನಿಮ್ದು ಮ್ಯೂಟ್ ಬಟನ್ ಏನಿರ್ತೈತಿ, ಒಮ್ಮೆ ಆನರ್ ಇರ್ತೈತಿ, ಇಲ್ಲ ಒಮ್ಮೆ ಆಫರ್ ಇರ್ತೈತಿ. ಹಂಗ ಆನ್ ಆಫ್ ಎರಡೇ ಸ್ಥಿತಿಯಲ್ಲಿ ಇರೋದು. ಸೊ ಸಂಖ್ಯೆಗಳನ್ನ ಹೆಂಗ್ ಬರೆಯೋದು ನಾವು? ಹಂಗಾದ್ರೆ ನಿಮ್ಗತ್ತೆ ಬುಕ್ ಪೆನ್ಲೆ ಬರ್ಯಾಕ್ ಬರಂಗಿಲ್ಲ. ಅಲ್ಲಿ ಯಾರೋ ಮತ್ತೆ ಅನ್ಮ್ಯೂಟ್ ಮಾಡಕತ್ತೀರಿ, ಮ್ಯೂಟ್ ಮಾಡಿಡ್ರಿ. ಸುಮ್ನೆ ಅನ್ಮ್ಯೂಟ್ ಮಾಡ್ಬೇಡ್ರಿ. ನಿಮ್ದು ಏನ್ ಇರ್ತೈತಿಲ್ಲ ಕೈ ಎತ್ತಿದಾಗ ಎಲ್ಲರೂ ನಿಮ್ ಮನ್ಯಾಗಿನವ್ರದ್ದು ಎಲ್ಲಾರ್ದು ಮಾತು ಕೇಳಿಸ್ತೈತಿ ನೋಡ್ರಿ ಎಲ್ಲರಿಗೂ. ಓಕೆ, ಸೊ ನಾವೀಗ ಸಂಖ್ಯೆಗಳಲ್ಲಿ ಬುಕ್ ಪೆನ್ ಮೇಲೆ ಬರ್ಯಾಕ್ ಬರುದಿಲ್ಲ ಕಂಪ್ಯೂಟರ್ದ ಒಳಗಡೆ. ಕಂಪ್ಯೂಟರ್ದ ಒಳಗಡೆ ಎದ್ರೊಳಗೆ ಬರಿಬೇಕು ನಾವು? ಹಂಗಾದ್ರೆ ಈ ಆನ್ ಮತ್ತು ಆಫ್ ಮಾಡಷ್ಟೇ ಬರೆಯೋದು. ಬಟ್ ಈ ಆನ್ ಮತ್ತು ಆಫ್ ಇವ್ ಎರಡೇ ಚಿಹ್ನೆ ಇದ್ದಂಗೆ ನಮ್ಗೆ, ಇವು ಚಿಹ್ನೆಗಳಿದ್ದಂಗೆ. ಹಂಗಾದ್ರೆ ಈಗ ನಾವು ಹೇಳತ್ತಿದ್ದಿಲ್ಲ, ಅಲ್ಲಿ ಬೇರೆ ಬೇರೆ ಚಿಹ್ನೆಗಳನ್ನ ಬಳಸತ್ತಿದ್ದಿಲ್ಲ. ಮೇಲ್ಗಡೆ ಮುಖ ಮಾಡಿದ್ದ ಒಂದು ಬಾಣದ ಗುರುತು, ಬಲಗಡೆ ಮುಖ ಮಾಡಿದ್ದ ಬಾಣದ ಗುರುತು, ಎಡಗಡೆ ಮುಖ ಮಾಡಿದ ಬಾಣದ ಗುರುತು ಅಂದ್ರೆ 3. ಹಿಂಗೆಲ್ಲ ಮಾಡ್ತೀವಿ ಹೋದ್ರೆ ಬಾಣದ ಗುರುತೆ ನಾವು ಒಂದು ಸಂಖ್ಯಾ ಪದ್ಧತಿಯನ್ನು ರಚಿಸ್ಕೊಂಡಿದ್ವಿ. ಹಂಗ ನಾವೀಗ ಇಂಗ್ಲಿಷ್ ಅಂಕಿಗಳಲ್ಲಿ 0, 1, 2, 3, 4 ಇವನ್ನೆಲ್ಲ ನೋಡಿದೆವು. ಅವು ಸಹಿತ ಚಿಹ್ನೆಗಳು. ಕನ್ನಡ ಅಂಕಿಗಳನ್ನು ಬಳಸಬಹುದು. ಯಾವ ಬೇಕಾದ ಚಿಹ್ನೆಗಳನ್ನ ನೀವು ಬಳಸಬಹುದು, ಸಂಖ್ಯೆಗಳನ್ನ ಮಾಡಬಹುದು ಅಂತ ಹೇಳಿದ್ದೇನೆ ನಾನು. ಸ್ಥಾನ ಬೆಲೆ ಪದ್ಧತಿ ಮುಖ್ಯ. ಚಿಹ್ನೆಗಳು ಏನಾದ್ರೂ ಇರ್ಬೋದು, ಚಿತ್ರಗಳು ಏನಾದ್ರೂ ಇರ್ಬೋದು. ಇದೇ ಚಿತ್ರ ಅಂತಿಲ್ಲ. ಸೊ ಕಂಪ್ಯೂಟರ್ ಚಿತ್ರಗಳನ್ನ ಬಳಸೋದಿಲ್ಲ. ಅದ್ರ ಬದಲು ಏನ್ ಬಳಸ್ತೈತಿ, ಈ ಎರಡು ಸ್ಥಿತಿಗಳನ್ನ ಬಳಸ್ತೈತಿ. ಎರಡು ಸ್ಥಿತಿಗಳು. ಯಾವ ಸ್ಥಿತಿ? ಆಫ್ ಸ್ಥಿತಿ, ಆನ್ ಸ್ಥಿತಿ. ಆಫ್ ಸ್ಟೇಟ್, ಆನ್ ಸ್ಟೇಟ್. ಸೊ ಆಫ್ ಇದ್ರೆ ನಾವು ಅದಕ್ಕೇನು ಅನ್ಕೋಬಹುದು 0, ಆನ್ ಇದ್ರೆ ಏನ್ ಅನ್ಕೋಬಹುದು ಅದಕ್ಕೆ 1. ಸೊ ಇಲ್ಲಿ ನೋಡ್ರಿ, ಈಗ ಇಷ್ಟು ಕೋಶಗಳಿದಾವೆ. ಇಲ್ಲಿ ಎಷ್ಟು ಕೋಶಗಳಿದಾವೆ? 1, 2, 3, 4, 5, 6, 7, 8 ಕೋಶ ಅದಾವೆ. ಇಲ್ಲಿ 8 ಕೋಶ. ಈ 8 ಕೋಶದಾಗ ಅಗದಿ ಮೊದಲನೇದು ಏನಾಗೈತಿ? ಆಫ್ ಐತಿ. ಇದು ಆಫ್ ಐತಿ. ಇದು ಆಫ್ ಐತಿ. ಇದು ಆಫ್ ಐತಿ, ಹೌದಲ್ವಾ? ಆಮೇಲೆ ಇದು ಆನ್ ಆಗೈತಿ. ಸೊ ಇದು 0 ಇದ್ದಂಗ, ಇದು 1 ಇದ್ದಂಗ, ಇದು 1 ಇದ್ದಂಗ, ಇದು 1 ಇದ್ದಂಗ, ಇದು 0 ಇದ್ದಂಗ, 0 ಇದ್ದಂಗ, 1 ಇದ್ದಂಗ, 0 ಇದ್ದಂಗ. ಸೊ ಇದೇನಾತ್ ನೋಡ್ರಿ, ಹಂಗಾರ ಒಂದ್ ಸಂಖ್ಯೆ ಆತಿದೆ ಎಲ್ಲಾ ಕೂಡಿ. ಯಾವ ಸಂಖ್ಯೆ ಆತಿದು? ದಶಮಾನ ಪದ್ಧತಿ ಬಳಸ್ಲಿಕ್ಕೆ ಬರೋದಿಲ್ಲ ಇಲ್ಲಿ ನಮಗೆ. 78. ವೆರಿ ಗುಡ್. ಸೊ ಅದಕ್ಕಾಗಿ ಇದನ್ನ 78 ಅಂತ ಬರೀಲಿಕ್ಕೆ ಇದನ್ನು ಬಳಸ್ತಾರೆ. ಈ 78 ಏನಾದ್ರೂ ಹೇಳ್ತಿರ್ಬೋದು. 78 ಬೇಕಾದ್ರೆ ಕೆಂಪು ಕಲರ್ನ ಹೇಳ್ತಿರ್ಬೋದು, ನಿಮ್ಮ ಇಮೇಜ್ ಸ್ಟೋರ್ ಮಾಡಾಕತ್ತಿದ್ರ ಅಂದ್ರೆ. ಅಥವಾ 78 ಇದ್ದು 78 ಸಂಖ್ಯೆಯನ್ನೇ ಹೇಳ್ತಾ ಇರ್ಬೋದು. ಅಥವಾ 78 ಅನ್ನೋದು ಜಿ ಅನ್ನೋ ಇಂಗ್ಲಿಷ್ ಅಕ್ಷರದೊಳಗೆ ಜಿ ಅನ್ನೋದನ್ನ ಹೇಳ್ತಾ ಇರ್ಬೋದು. ಇದು ಎದ್ರ ಬಗ್ಗೆ ನೀವು ಸ್ಟೋರ್ ಮಾಡತ್ತಲ್ಲ ಅದ್ರ ಮೇಲೆ ಹೋಗ್ತೈತಿ. ಬಟ್ ಈಗ ಮೇನ್ ಏನ್ ಗೊತ್ತಾತ್ ನಮ್ಗ, ಈ ಸಂಖ್ಯೆಯನ್ನ ನಾವು ಹಿಂಗ ಸ್ಟೋರ್ ಮಾಡ್ಬೋದು. ಯಾಕೆ ವಿಮಾನ ಪದ್ಧತಿಯನ್ನು ಬಳಸ್ತಾವ ಕಂಪ್ಯೂಟರ್ಗಳು? ಯಾಕಂದ್ರೆ ಕಂಪ್ಯೂಟರ್ನಲ್ಲಿ ನಾವು ಏನೇ ಮಾಹಿತಿ ಸ್ಟೋರ್ ಮಾಡಿದ್ರು ಅದನ್ನ ವಿದ್ಯುತ್ ಶಕ್ತಿಯನ್ನ ಬಳಸಿ ಸ್ಟೋರ್ ಮಾಡಬೇಕು. ಆ ವಿದ್ಯುತ್ ಶಕ್ತಿಯನ್ನು ಬಳಸಿ ಸ್ಟೋರ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಈಸಿ ಯಾವ್ದಾಗ್ತೈತಪ್ಪ ಅಂದ್ರೆ ಎರಡೇ ಸ್ಥಿತಿಗಳನ್ನ ಬಳಸೋದು ಈಸಿ ಆಗ್ತೈತಿ. ಮಾಡಕ್ ಬರುದಿಲ್ಲ ಅಂತಲ್ಲ, ಬೇರೆ ಬೇರೆ ನಾವು ವೋಲ್ಟೇಜ್ ಲೆವೆಲ್ಗಳನ್ನ ಉಪಯೋಗಿಸಿ ಬೇರೆ ಬೇರೆ ಸಂಖ್ಯೆಗಳನ್ನ ಮಾಡ್ಬೋದಾಗಿತ್ತು. ಆಗ್ತೈತೆ ಅವಾಗ ಸರ್ಕ್ಯೂಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತೈತಿ. ಇಷ್ಟೊಂದು ಫಾಸ್ಟ್ ಆಗಿ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅವಾಗ. ಅದಕ್ಕಾಗಿ ಎರಡೇ ಸ್ಥಿತಿಗಳನ್ನ ಬಳಸ್ತಾರೆ, 0 ಮತ್ತು 1. ಚಾಲು ಐತಿ, ಬಂದ್ ಐತಿ, ಆನ್ ಐತಿ, ಆಫ್ ಐತಿ. ಇನ್ನು ನಾವೇನ್ ಮಾಡ್ಕೋಬಹುದು? ಕೂಡ್ಸಾಕ, ಕಳೆಯಾಕ, ಗುಣಸಾಕ ಏನ್ ಮಾಡ್ಕೋಬಹುದು? ಸರ್ಕ್ಯೂಟ್ ಅನ್ನ ರಚಿಸ್ಕೋಬಹುದು ನೋಡ್ರಿ. ವೈರ್ಗಳನ್ನ ಕನೆಕ್ಟ್ ಮಾಡಿ 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 ಬೇರೆ ಬೇರೆ ರೀತಿಯಿಂದ ಏನ್ ಮಾಡ್ಬೋದು? ಸಂಖ್ಯೆಗಳನ್ನ ಕೂಡಿಸ್ಲಿಕ್ಕೆ, ಕಳಿಲಿಕ್ಕೆ ಮಾಡಬಹುದು. ಉತ್ತರಾಣ ಹೆಂಗ್ ಬರ್ತೈತಿ? ಹಿಂಗ ಬರ್ತೈತಿ. ಮತ್ತ ಆನ್ ಆಫ್ ಆನ್ ಆಫ್ ಆನ್ ಆಫ್ ಲಿಂದ ಬರ್ತೈತಿ. ವೈರ್ಗಳನ್ನ ಹಿಂಗ್ ಕನೆಕ್ಟ್ ಮಾಡ್ತೀವಲ್ಲ, ಇದು ಆನ್ ಇತ್ತು, ಇನ್ನೊಂದು ಆನ್ ಇತ್ತು ಅಂದ್ರ ಉತ್ತರ ಏನ್ ಬರ್ಬೇಕು? ಆಫ್ ಆಗಿರ್ಬೇಕು. ಒಂದು ಆನ್ ಇತ್ತು, ಒಂದು ಆಫ್ ಇತ್ತು ಅಂದ್ರೆ ಉತ್ತರ ಆನ್ ಆಗಿರ್ಬೇಕು. ಒಂದು ಆಫ್ ಇತ್ತು, ಒಂದು ಆನ್ ಇತ್ತು ಅಂದ್ರೆ ಉತ್ತರ ಆನ್ ಆಗಿರ್ಬೇಕು. ಒಂದು ಆಫ್ ಇತ್ತು, ಇನ್ನೊಂದು ಆಫ್ ಇತ್ತು ಅಂದ್ರೆ ಅವಾಗ ಉತ್ತರ ಆಫ್ ಆಗಿರ್ಬೇಕು. ಹಿಂಗ ಏನೇನೋ ಮಾಡಿ ಸರ್ಕ್ಯೂಟ್ಗಳನ್ನ ಮಾಡ್ತಾರೆ ಬೇರೆ ಬೇರೆ ರೀತಿಯಿಂದ. ಆ ಸರ್ಕ್ಯೂಟ್ಗಳನ್ನ ಮಾಡಿ ಏನ್ ಮಾಡ್ತೀವಿ ನಾವು? ಬೇಗನೆ
ವಿದ್ಯುತ್ ಶಕ್ತಿ ಉಪಯೋಗಿಸಿ ನಾವೇನ್ ಮಾಡ್ತೀವಿ, ಕೂಡಿಸೋದನ್ನ, ಕಳಿಯೋದನ್ನ ಎಲ್ಲವನ್ನು ಮಾಡ್ತೀವಿ. ಈಗ ಜಸ್ಟ್ ನಿಮಗೆ ಇದನ್ನು ಆಳವಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಗಿದೆ. ಆದ್ರೆ ನಿಮಗೆ ಗೊತ್ತಿರ್ಬೇಕು ಏನಪ್ಪಾ ಗಣಿತ ಎಲ್ಲೆಲ್ಲಿ ಬಳಕೆ ಆಗ್ತತಿ ಅಂತ. ಸೊ ಈ ನೋಡ್ರಿ ಚಿಪ್ ಅಂತ ಕೇಳಾಕತ್ತಿದ್ನಲ್ಲ, ಮೈಕ್ರೋ ಪ್ರೊಸೆಸರು ನೀವೇನೋ ಹೇಳಾಕತ್ತಿದ್ರಿ. ಚಿಪ್ ಅಂದ್ರೆ ಏನು ಅಂತ ಹೇಳಿ. ಸೊ ಇಲ್ಲೈತಿ ನೋಡ್ರಿ. ಸೊ ಒಳಗೊಂದು ಮೈಕ್ರೋ ಪ್ರೊಸೆಸರ್ ಒಂದಿರ್ತೈತಿ ದೊಡ್ಡದು, ಅದನ್ನ ಬಿಟ್ಟು ಅನೇಕ ಚಿಪ್ಗಳು ಇಲ್ಲಿ ಇರ್ತಾವ ನೋಡ್ರಿ. ಇದೆಲ್ಲ ಮೆಮರಿ ಚಿಪ್ ಇದೆ. ಇದು ಮೆಮರಿ ಚಿಪ್ ಇಲ್ಲಿ ತೋರಿಸೀನಿ. 1000 ಕೋಟಿ ಈ ತರದ ಕೋಶಗಳು ಇರ್ತಾವ ನೋಡ್ರಿ. 1,000 ಕೋಟಿ ಸಹಿತ ಇದ್ರೊಳಗೆ ಸಣ್ಣ 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 ಕೋಶಗಳನ್ನ ಮನುಷ್ಯ ಮಾಡಿರ್ತಾನೆ ಇದ್ರೊಳಗೆ. ನೋಡ್ರಿ ಎಷ್ಟು ಸಣ್ಣ ಇರ್ಬೇಕು ಅವು ಕೋಶಗಳು. ಆ ಪ್ರತಿಯೊಂದು ಕೋಶ ಆನ್ ಆಗಿರ್ಬೋದು, ಆಫ್ ಆಗಿರ್ಬೋದು. ಹೀಗಾಗಿ ನಾವು ಬಹಳಷ್ಟು ಡೇಟಾ ಅನ್ನ, ಬಹಳಷ್ಟು ಮಾಹಿತಿಯನ್ನ ನಾವೇನ್ ಮಾಡ್ಬೋದು, ಈ ಚಿಪ್ ನಲ್ಲಿ ಸ್ಟೋರ್ ಮಾಡ್ಬೋದು. ಅದರಿಂದ ಲೆಕ್ಕ ಗಿಕ್ಕ ಎಲ್ಲ ಹಾಕ್ಬೋದು. ಅಲ್ಲೆಲ್ಲ ಬಳಸೋದು ಯಾವುದು, ದ್ವಿಮಾನ ಪದ್ಧತಿ. ಅದಕ್ಕಾಗಿ ನಿಮಗ ಮೆಮರಿ ಅದು ಯಾವ ತರ ಸಿಗ್ತೈತಿ, 32 GB, 64 GB, 128 GB, 256 GB. ಯಾಕ ಇವೆಲ್ಲ 2ರ ಘಾತಗಳು ನೋಡ್ರಿ. ಇವು 2ರ ಘಾತಗಳು. 2 ಘಾತ 1 ಅಂದ್ರೆ ಎಷ್ಟು, 2. 2 ಘಾತ 2 ಅಂದ್ರ 4. 2 ಘಾತ 3 ಅಂದ್ರ 8. ಇದೆಲ್ಲರಿಗೂ ಗೊತ್ತಾಕತಿ. 2 ಘಾತ 4 ಅಂದ್ರ 16. 2 ಘಾತ 5 2 ಘಾತ 5 ಅಂದ್ರ 32. 2 ಘಾತ 6 ಅಂದ್ರ 64. 2 ಘಾತ 7 ಅಂದ್ರ 120. 2 ಘಾತ 8 ಅಂದ್ರ 256. 2 ಘಾತ 9 ಅಂದ್ರ 512. ಹಿಂಗ ಇವೆಲ್ಲ ನಿಮಗೆ ಮೆಮರಿಗಳು ಸಿಗ್ತಾವ ನೋಡ್ರಿ. 256 GB, 128 GB, 512 GB, 64 GB, 32 GB. ಇವೆಲ್ಲ ಹೆಂಗ ನಾವು 10, 100 ನಮ್ಮ ರೂಪಾಯಿಗಳು ಹೆಂಗಿರ್ತಾವ, 10, 100, 1000 ಹಿಂಗಿರ್ತಾವ ನಾವ್ ಎಣಿಸ್ಬೇಕಾದ್ರೆ ಯಾವುದೇ. ಅದೇ ರೀತಿ ಕಂಪ್ಯೂಟರ್ ಹೆಂಗ್ ಎಣಿಸ್ತೈತಿ, 2, 4, 8, 16, 32, 64. ಅದು 2ರ ಘಾತಗಳಲ್ಲಿ ಗಂಟೆಗಳನ್ನು ಮಾಡ್ತಾ ಹೋಗ್ತೀವಿ. ನಾವು ಮನುಷ್ಯರು ಹೆಂಗ್ ಮಾಡ್ತೇವೆ, ನಮ್ಮಲ್ಲಿ 10 ಬೆರಳುಗಳು ಇರೋದ್ರಿಂದ ನಾವು ದಶಮಾನ ಪದ್ಧತಿ ಉಪಯೋಗಿಸಕತ್ತೀವಿ. ದಶಮಾನ ಪದ್ಧತಿ ಉಪಯೋಗಿಸ್ತಾ ಇರೋದ್ರಿಂದ ನಾವೇನ್ ಮಾಡಕತ್ತಿದ್ದೇವಿ, 10, 100, 1000, 10,000 ಹಿಂಗ್ ಕೌಂಟ್ ಮಾಡತ್ತೀವಿ. ಸಪೋಸ್ ನಾವೇ 2 ಗಂಟೆ ಮಾಡ್ಕೊಂತ ಹೋಗಿದ್ವಿ, 2 ಗಂಟೆ, 4 ಗಂಟೆ, 8 ಗಂಟೆ, 16 ಗಂಟೆ ಅಂದ್ರೆ ನಾವು ಅವಾಗ ನಮಗೆ ರೌಂಡ್ ಫಿಗರ್ಗಳು ಯಾವ ಅನಿಸ್ತಿದ್ವು, ಇವ ಅನಿಸ್ತಿದ್ವು. 8, 16, 32, 64 ಇವು ನಮಗೆ ಅನಿಸ್ತಿತ್ತು ಗುಂಡಂಕಿಗಳು ಅನಿಸ್ತಿದ್ವಿ. 10, 100, 1000 ಹೆಂಗ ಅಂತಲ್ಲ ಹಂಗ ಗುಂಡಂಕಿ ಅನಿಸ್ತಿದ್ವಿ. ಮತ್ತೆ ಇವ್ನು ಬರ್ದಾಗ ನೋಡ್ರಿ, ಈಗ 8 ಏನಾಗ್ಬಿಡ್ತೈತಿ, 1 0 ಎಷ್ಟಾಕೈತಿ, 1000 ಆಕೈತಿ. ಹೌದಿಲ್ಲ. 8 16 ಎಷ್ಟಾಕೈತಿ, 16 ಎಷ್ಟಾಕೈತಿ, 1 0 0 0 0 ಹೌದಿಲ್ಲ. ಸೊ 32 ಎಷ್ಟಾಕೈತಿ. ಹಿಂಗ್ ನೀವು ನೋಡ್ಕೊಂತ ಹೋದ್ರಿ ಅಂತಂದ್ರ ಅವು ನಮ್ಮ ದಶಮಾನದಾಗ ಹೆಂಗ ಕಾಣ್ತಾವಲ್ಲ ಹಂಗ ಕಾಣ್ತಾವ. ಓಕೆ ಗುಡ್. ಸೊ ಇಲ್ಲಿ ನೀವು ಏನ್ ಮಾಡ್ಬೋದು, ಕೂಡಿಸ್ಬೋದು. ಹೇಳಿದ್ನಲ್ಲ ಎಲೆಕ್ಟ್ರಿಸಿಟಿಲೇ ಕೂಡಿಸ್ಬೋದು ನಾವು. ಇದನ್ನ ಕೂಡಿಸ್ಬೋದು. ದ್ವಿಮಾನ ಪದ್ಧತಿಯಲ್ಲಿ ಸಂಖ್ಯೆಗಳನ್ನ ಕೂಡಿಸ್ಬೋದು ನೀವು. ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ರಿ. ಆಮೇಲೆ ಇದು 2ನೇ ಹೋಮ್ವರ್ಕ್ ಐತೆ ನೋಡ್ರಿ. 16 ಚಿಹ್ನೆಗಳ ಸಂಖ್ಯಾ ಪದ್ಧತಿಯನ್ನು ರಚಿಸಿ. ಅದರಲ್ಲಿ 12, 20 ಹಾಗೂ 160 ಇವುಗಳನ್ನ ಬರೀರಿ. ಯಾವ ಚಿಹ್ನೆಗಳು, 16 ಚಿಹ್ನೆಗಳ ಸಂಖ್ಯಾ ಪದ್ಧತಿ ಒಳಗ 0, 1, 2, 3 ಹಿಂಗ 9 ಮಟ. ಆಮೇಲೆ 10ಕ್ಕ A, 11ಕ್ಕ B, 12ಕ್ಕ C, 13ಕ್ಕ D, 14ಕ್ಕ E, 15ಕ್ಕ F. ಸೊ ಈ ತರ 0ಇಂದ ಆರಂಭವಾಗಿ ಒಟ್ಟು ಎಷ್ಟು ಚಿಹ್ನೆಗಳಿರ್ತಾವ ಇಲ್ಲಿ, 16ರ ಸಂಖ್ಯಾ ಪದ್ಧತಿಯಲ್ಲಿ 16 ಚಿಹ್ನೆಗಳಿರ್ತಾವ. 16 ಚಿಹ್ನೆಗಳಿರ್ತಾವ. ಸೊ 0ಗೆ 0, 1ಕ್ಕೆ 1, 2ಕ್ಕೆ 2, 9ಕ್ಕೆ 9, 10ಕ್ಕೆ 10 ಅಲ್ಲ, ಇಲ್ಲಿ ಹೊಸ ಒಂದು ಚಿಹ್ನೆ A, 11ಕ್ಕೆ ಹೊಸ ಚಿಹ್ನೆ B, ಹಂಗ 15ಕ್ಕೆ ಯಾವ ಚಿಹ್ನೆ F. 16 ಹೆಂಗ್ ಬರೆಯೋದೇನು ಇದ್ರೊಳಗೆ, 16 ಯಾರಾದ್ರೂ ಹೇಳ್ತೀರಿ, ಚಾಟ್ ಒಳಗೆ ಮಾಡ್ತೀರಿ. 16 ಹೆಂಗ್ ಬರೆಯೋದು, F ಆದ್ಮೇಲೆ ಏನ್ ಮಾಡೋದು, ಹೆಂಗ್ ಬರೆಯೋದು, G ಅಲ್ಲ F ಮಟ್ಟ ಅಷ್ಟೇ ಚಿಹ್ನೆಗಳದಾವ. ಯಾರು ನೀವು ಹೋದ್ ಕ್ಲಾಸ್ ಅನ್ನ ಅಟೆಂಡ್ ಆದ್ರೂ ಮಾಡಿಲ್ಲ ಒಂದ್ ಗೊತ್ತು, ಇಲ್ಲ ನೀವು ಸರಿಯಾಗಿ ವಿಡಿಯೋದು ನೋಡಿ ತಿಳ್ಕೊಂಡಿಲ್ಲ. G ಹೆಂಗ್ ಬರೆಯಕತ್ತೀರಿ, ಇಷ್ಟೋ ಮಟ್ಟ ಹೇಳಕತ್ತೀನಲ್ಲ, F ಮಟ್ಟ ಚಿಹ್ನೆಗಳು ಅಷ್ಟೇ ಅದಾವಂತ. ವೆರಿ ಗುಡ್. ಫೈನಲಿ ಬರಕತ್ತು ಆನ್ಸರ್ 10 ಇಸ್ ದ ಕರೆಕ್ಟ್ ಆನ್ಸರ್. F1 ಅಲ್ಲ, F1 ಅಲ್ಲ, 10 is the correct answer. 10 is the correct answer. Okay. Okay. So
ಇಷ್ಟಕ್ಕೆ ನಾನು ಇಲ್ಲಿ ಮುಗಿಸ್ತೀನಿ ಇದನ್ನ. ಈಗ ಓವರ್ ಆಲ್ ಇದ್ರೊಳಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಈಗ ಸ್ವಲ್ಪ ಕೈ ಎತ್ತಬೇಕು. ಇದಾದ್ಮೇಲೆ ನಾನು ಈಗ ಬೇರೆದನ್ನ ತಗೋತೇನೆ ನೋಡಿ. ವಾಪಸ್ ಹೋಗೋಣ. ಇದು ಎಲ್ಲಿಂದ ಒಂದು ಕಡೆಗಿಂದ ನಮ್ಗೆ ಇದು ಬೇಕಾಗಿತ್ತು, ಅದಕ್ಕಾಗಿ ಇದನ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಇದನ್ನ. ಆದ್ರೆ ಇದು ಫುಲ್ ಆಗಿ ಇದನ್ನ ಒಂದು 2 ಕ್ಲಾಸ್ ಆದ್ವು ಇದ್ರ ಮೇಲೆ. ಇದ್ರೊಳಗೆ ಸರಿ 10 ಹೆಂಗಂತ ತಿಳಿಲಿಲ್ರಿ. ಯಾವ್ದು 10 ಹೆಂಗಂತ ತಿಳಿಲಿಲ್ರಿ. ಓಕೆ, ಮೊದಲು ಹೇಳು. 16 ಚಿಹ್ನೆಗಳ ಸಂಖ್ಯಾ ಪದ್ಧತಿ ಇದ್ರೊಳಗ ಎಷ್ಟು ಚಿಹ್ನೆಗಳು ಇರ್ತಾವ? 16 ಸಂಖ್ಯಾ ಪದ್ಧತಿ ಒಳಗ ದ್ವಿಮಾನದೊಳಗೆ ಎಷ್ಟು ಚಿಹ್ನೆಗಳು ಇರ್ತಾವ? 2 ಹಾ. ಪಂಚಮಾನದೊಳಗ 5 ಎಲ್ಲಿಂದ ಎಲ್ಲಿವರೆಗೆ ಚಿಹ್ನೆಗಳು? 0 to 4. ವೆರಿ ಗುಡ್. ದಶಮಾನ ಪದ್ಧತಿ ಒಳಗ 0 to 9. ವೆರಿ ಗುಡ್. ಸೊ ಈಗ 16 ಬೇಸ್ 16 16 ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಚಿಹ್ನೆಗಳು ಇರ್ತಾವೆ ಎಲ್ಲಿಂದ ಎಲ್ಲಿವರೆಗೆ? 0 to 15. 15 ಹೆಂಗ್ ಬರೀತಿ? ಇಲ್ಲ 16 ಚಿಹ್ನೆಗಳು ಇರ್ಬೇಕು. ಪ್ರತಿಯೊಂದು ಇದಕ್ಕೂ ಚಿಹ್ನೆನೇ ಇರ್ಬೇಕು. 0 ಇವೆಲ್ಲ ಚಿಹ್ನೆಗಳು ಇವು, ಒಂದೊಂದು ಚಿತ್ರ ಇವು. 0ಕೊಂದ್ ಚಿತ್ರ, 1ಕೊಂದ್ ಚಿತ್ರ, ಹಂಗ 9ಕ್ಕೆ ಚಿತ್ರ. 16 ಸಂಖ್ಯಾ ಪದ್ಧತಿ ಒಳಗೆ 16 ಚಿಹ್ನೆಗಳು ಇರ್ಬೇಕು. ಅಂದ್ರ 10ಕ್ಕೆ ಏನಿರ್ಬೇಕು? ಒಂದು ಚಿಹ್ನೆನೇ ಇರ್ಬೇಕು ಇಲ್ಲಿ. ಅರ್ಥ ಆಯ್ತು ನಾ ಹೇಳ್ತಿದ್ದು? ಹಾ ರೀ ಸರ್. ಚಿಹ್ನೆ. ಹಾ, ಹಂಗ 11ಕ್ಕ ಚಿಹ್ನೆನೇ ಇರ್ಬೇಕು. ಹಿಂಗ್ ಚಿಹ್ನೆಗಳು ಎಷ್ಟರ ಮಟ್ಟ? 15 ಮಟ್ಟ. 15 ಸೂಚಿಸುವವರೆಗೆ ಚಿಹ್ನೆಗಳು ಇರ್ತಾವ. 16 ಸೂಚಿಸ್ಲಿಕ್ಕೆ ಏನಿರುದಿಲ್ಲ, ಹೊಸ ಚಿಹ್ನೆ ಇರುದಿಲ್ಲ. ಇಷ್ಟಕ್ಕೆ ಮುಗೀತು ನಿಮ್ದು ಚಿಹ್ನೆಗಳು ಭಂಡಾರ, ಮುಗೀತು ಇಲ್ಲಿಗೆ. ಅರ್ಥ ಆಯ್ತು? ಅದು ಏನ್ ಮಾಡ್ಬೇಕು? ಹಾ, ಇನ್ನು ನಾನೇ ನೋಡ್ರಿ. ಹಂಗಾದ್ರೆ ಇಲ್ಲಿ ಸ್ಥಾನ ಪದ್ಧತಿಗಳು ಎಷ್ಟಾದ್ರು ನೋಡ್ರಿ. ನೋಡೋಣ, ಮೊದಲ ಬಿಡಿ ಅಂದ್ರೆ ಇದೆಷ್ಟು? 16⁻0. ಆಮೇಲೆ ಇಲ್ಲಿ 16⁻1 ಮಾಡ್ಕೋಬೇಕು. ಇಲ್ಲಿ 16⁻2 ಮಾಡ್ಕೋಬೇಕು. ಹಿಂಗತ್ ಅಂದ್ರ. ಸೊ ಈಗ ನಾನು 16 ಬರಿಬೇಕಾದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲೇ ಬರೆಯಾಕ್ ಬರುದಿಲ್ಲ. ಯಾಕೆ ಬರೆಯಾಕ್ ಬರುದಿಲ್ಲ? ನಮ್ ಕಡೆ ಇರೋದನ್ನ ಬರೆಯಾಕ್ 15 ಮಟ್ಟ ಅಷ್ಟ ಬರೆಯಾಕ್ ಬರ್ತೈತಿ. 15 ಮಟ್ಟ ನಾ ಬರೆಯೋದಿತ್ರ ಇಲ್ಲಿ 1 ಬರಿಬೋದಾಗಿತ್ತು. ನಾನು ಏನ್ ಬರಿಬೋದಾಗಿತ್ತು? 15 ಹೆಂಗ್ ಬರಿತಿದ್ನ? ಇಲ್ಲಿ ಬರೀ ಎಫ್ ಅಂತ ಬರೆದ್ರೆ ಆಯ್ತು. ಎಫ್ ಅಂತ ಬರೆದ್ರೆ ಆಯ್ತು. 15. 16 ಇಲ್ಲಿ ಬರೆಯಾಕ್ ಬರಂಗಿಲ್ಲ. ಒಂದೇ ಸ್ಥಾನದಿಂದ 16 ಬರೆಯಾಕ್ ಬರುದಿಲ್ಲ. ಅವಾಗ ಏನ್ ಮಾಡ್ತೇನೆ ನಾನು? ಏನ್ ಮಾಡಿದ್ದೇನಿಲ್ಲ ನಾನು? 16 ಗಂಟು 1, 16 ಗಂಟು 1, ಬಿಡಿ ಏನು? 0. ಅರ್ಥ ಆಯ್ತು ನಾ ಹೇಳ್ತಿದ್ದು? ಕರ್ಣ ಅರ್ಥ ಆಯ್ತು? ನೀನು ಡೌಟ್ ಐತ? ಮತ್ತೆ ಆಯ್ತ್ರಿ ಸರ್. ವೆರಿ ಗುಡ್, ವೆರಿ ಗುಡ್. ಮತ್ತೆ ಯಾರಿಗೆ ಡೌಟ್ ಐತಿ? ಕೈ ಐತಿ. ಸೌಮ್ಯ ಕೇಳು. ಸೌಮ್ಯ ಸರ್ 9 ಬರೋದು ಹೇಳ್ಕೊಡ್ರಿ ಸರ್. ಏನ್ ಕ್ವಶನ್ ಇತ್ತು? ಹಿಂದಿಗಡೆ ಯಾರು 9 ಬರೋದು ಅಂತ ಹೇಳಿ ನಿನ್ ಕ್ವಶನ್. ಸರ್ 9 ಬರೋದು ಹೇಳ್ಕೊಡ್ರಿ ಸರ್. 9 ಕೇವಲ 9 ಅಂತ ಬರಿತೀವಿ 16 ಪದ್ಧತಿ ಒಳಗೆ. ಯಾಕಂದ್ರೆ 9 ಐತಿ ಇಲ್ಲಿ ಚಿಹ್ನೆ. ಹಲೋ, 9 ಬರೋದು ಹೇಳ್ಕೊಡಿ ಸರ್. 9 ಅಂತ ಬರಿತೀನಿ ಇಲ್ಲಿ. 9ಕ್ಕೆ ಚಿಹ್ನೆ ಐತಿ ಇಲ್ಲ ನನಗಿಲ್ಲಿ 16 ಪದ್ಧತಿ ಒಳಗ? ಹ್ಞೂನ್ರಿ. ಹಾ, ಮತ್ತೆ ಇಲ್ಲಿ ನಾನು ಬಿಡಿ ಜಾಗದಲ್ಲಿ 9 ಬರಿತೀನಿ. ಇಲ್ಲಿ ಚಿಹ್ನೆಗಳು ಇಲ್ಲಿವರೆಗೆ ಇದಾವಲ್ಲ ನಾನು. ಅವು ಚಿಹ್ನೆ ಇರೋ ತನಕ ಬರೆಯೋದು. ಹೌದು, ಚಿಹ್ನೆ ಎಲ್ಲಿ ಮಟ್ಟ ಅಲ್ಲಿ ಮಟ್ಟ ಅದನ್ನು ಬರಿಬಹುದಲ್ಲ. ಹಾ, 10 ಹೆಂಗ್ ಬರಿತೀನಿ ಹೇಳ್ರಿ? 10 ಹೆಂಗ್ ಬರಿತೀನಿ? 10 ಬರೆಯೋದು ಅಲ್ಲ, 10 ಇದು 11 ನೀವು ಬಿ ಅಂತ. 15 ಹೆಂಗ್ ಬರೆಯೋದು? 16 ಹೆಂಗ್ ಬರೆಯೋದು? 10 17 ಹೆಂಗ್ ಬರೆಯೋದು?
17 ಹೆಂಗ್ ಬರೆಯೋದು? 110. ಅಲ್ಲ 1 1 ಅಷ್ಟೇ. ಆಮೇಲೆ 18 ಹೆಂಗ್ ಬರೆಯೋದು? 12. 16 ಗಂಟು ಇದು ಬಿಡಿ. ಇದು 18 ಇದೆಷ್ಟಾಗ್ತದೆ? 18 ದಶಮಾನ ಪದ್ಧತಿ ಒಳಗೆ 18 ಇದು ಬೇಸ್ 16 ಒಳಗೆ ಇಷ್ಟ ಬೇಸ್ 16. ಆಮೇಲೆ 19 ಹೆಂಗ್ ಬರಿತೇವೆ? 19 ಹೆಂಗ್ ಬರೆಯೋದಿಲ್ಲ? 20ನ್ನ 14. ಈಗ ನೋಡೋಣ. ಇದಕ್ಕ 31ನೇ ಒಂದ್ ನಿಮಿಷ. 31ನೇ ಹೆಂಗ್ ಬರೀತಾರೆ ಹೇಳ್ರಿ? 1F. Excellent. Very good. ಯಾರ್ಯಾರು ಯಾರ್ದೋ ಮನಿಯೊಳಗ ಪೇರೆಂಟ್ಸ್ ಹಿಂದ್ಗಡೆ ಮಾತಾಡಕತ್ತಾರು. ನೀವು ಅನ್ಮ್ಯೂಟ್ ಮಾಡೋದಿತ್ತಂದ್ರೆ ನಿಮ್ ಪೇರೆಂಟ್ಸ್ ಕ್ಲಿಯರ್ ಆಗಿ ಹೇಳ್ಬೇಕು. ಬೇರೆಯವ್ರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗ್ತೈತಿ. ನೀವ್ ಅಲ್ಲಿ ಯಾರು ಮಾತಾಡೋಂಗಿಲ್ಲ ಅಂತ. ಇಲ್ಲೇ ಹೋದ್ರೆ ನೀವು ದಯವಿಟ್ಟು ಅನ್ಮ್ಯೂಟ್ ಮಾಡಕ್ ಹೋಗ್ಬೇಡ್ರಿ. ಬಹಳಷ್ಟು ಸೌಂಡ್ ಬರ್ತೈತಿ ಹಿಂದ್ಗಡೆ ಎಲ್ಲರಿಗೂ. ಓಕೆ ಯಾರ್ಯಾರು 1F ಅಂತ ಮಾಡಿದ್ರಲ್ಲ 31, ಡೆಫಿನೆಟ್ಲಿ ನೀವೆಲ್ಲರೂ ಏನ್ ಮಾಡ್ಕೋಬೇಕು? ಕಂಗ್ರಾಚುಲೇಷನ್ಸ್ ಹೇಳ್ಕೋಬೇಕು ನಿಮ್ಗ. ವೆರಿ ಗುಡ್ ಆನ್ಸರ್. ಓಕೆ, ಇದು ಯಾರಿಗೆ ಗೊತ್ತಾಗಿಲ್ಲ ಅವ್ರು ಸ್ವಲ್ಪ ನೀವೇನ್ ಮಾಡ್ಬೇಕು? ಯೋಚನೆ ಮಾಡ್ಬೇಕು. ಇದನ್ನೆಲ್ಲ ಹೇಳಿದೆನಲ್ಲ, ವಿಡಿಯೋ ಹಚ್ಚೋದು ಮತ್ತೊಂದ್ ಸ್ವಲ್ಪ ಯೋಚನೆ ಮಾಡೋದು. ಅವಾಗ ನಿಮ್ ಮೈಂಡ್ ಶಾರ್ಪ್ ಆಕೈತಿ. ಬಹಳ ನಿಮ್ಗ ಅವಾಗ ಈಸಿಲಿ ತಿಳಿತೈತದು. ನೀವು ಅದನ್ನ ಕ್ಲಾಸ್ ಅಟೆಂಡ್ ಆಗಿಲ್ಲ ಅಥವಾ ನಿಮ್ಗೆ ಅದು ಕಟ್ ಆಗಿ ಕೇಳಿತ್ತು, ನೀವು ಆಮೇಲೆ ವಿಡಿಯೋನು ನೋಡಿರ್ಲಿಲ್ಲ ಅಂದ್ರೆ ಒಮ್ಮೆ ಹಿಂಗ ಆಗ್ತೈತಿ. ನೀವು ಇದನ್ನ ಬರೀ ನಾನ್ ಹೇಳೋದ್ರಿಂದ ಆಗುದಿಲ್ಲ, ನೀವೇ ಇದನ್ನ ಯೋಚನೆ ಮಾಡ್ಬೇಕು ಯಾಕೆ 1F ಅಂತ. ವೆರಿ ಗುಡ್. ಈಗ 32 ಏನಾಕೈತಿ ಹೇಳಿ ನೋಡೋಣ. 20. ವೆರಿ ಗುಡ್. ಆಮೇಲೆ ಓಕೆ, ಈಗ ಈಗ 160 ಇದೇನ? A0. ಎಕ್ಸಲೆಂಟ್. ಯಾರು ಹೇಳಿದ್ರು A0? ವೆರಿ ಫಾಸ್ಟ್. ವೆರಿ ಗುಡ್. A0. ಓಕೆ, ಸೊ ಈಗ ನೀವೇನ್ ಮಾಡ್ಬೇಕು? ಇನ್ನೊಂದ್ ಎರಡು ಕೊಡ್ತೇನೆ ನಿಮಗ. ಆಮೇಲೆ ಸೊ 2 ಸ್ಥಾನಗಳಿಂದ ಅತ್ಯಂತ ದೊಡ್ಡ ಸಂಖ್ಯೆ ಎಷ್ಟು ಬರಿಬಹುದು? 16 ಪದ್ಧತಿ ಒಳಗ 2 ಸ್ಥಾನಗಳಿಂದ 2 ಅಂಕಿಗಳದ್ದು ಎಷ್ಟು ದೊಡ್ಡ ಸಂಖ್ಯೆಯನ್ನು ಬರಿಬಹುದು? ಎಷ್ಟು ದೊಡ್ಡವರೆಗೆ ಬರಿಬಹುದು ನಾನು? 255. ಇದನ್ನ ಹೆಂಗ್ ಬರಿಬಹುದು ನಾನು ಇಲ್ಲಿ? ಹೆಂಗ್ ಬರಲಿ? 255. ವೆರಿ ಗುಡ್. ಎಕ್ಸಲೆಂಟ್. ಬಹಳ ಚೆನ್ನಾಗಿ ಕಲ್ತಿದ್ದೀರಿ. ಓಕೆ, ಸಂಖ್ಯೆಗಳನ್ನ ಸ್ವಲ್ಪ ಏನೋ ಚೇಂಜ್ ಅನಿಸ್ತು. ಸರ್ ನೀವು ಸರಿ ಕೆಲ್ಸವಾತರಿ. ಹೌದ್ರಿ ಸ್ನೇಹ ಸರಿ ಏನು ಕೇಳವತ್ರಿ? ನೆಟ್ವರ್ಕ್ ಚಲೋ ಐತಲ್ಲ? ಕೇಳ್ಸಾಕ್ತೈತಿ ಎಲ್ಲಾರ್ಗು? ನೆಟ್ವರ್ಕ್ ಕೇಳ್ಸಾಕ್ತೈತಿ? ಓಕೆ.
ಈಗ ನಾನು ನೆಕ್ಸ್ಟ್ ಕೇಳ ಬಯಸ್ತಾ ಇದ್ದುದು ನಿಮಗ ಒಂದೆರಡು ನಾನು ನಿಮಗ ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಮ್ಯಾಜಿಕ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಎಲ್ಲರೂ ನೀವೇನ್ ಮಾಡ್ಬೇಕು, ನಾನು ಹೇಳಿದ್ದನ್ನೊಂದು ಮಾಡ್ಕೊಂತ ಹೋಗ್ಬೇಕು. ನಿಮ್ಮ ಪೆನ್ನ ಮತ್ತು ಬುಕ್ ತಗೊಳ್ರಿ. ಆಮೇಲೆ ಯಾರು ನಮಗೆ ಈಗ ಹೇಳ್ಬೇಡ್ರಿ. ಆಮೇಲೆ ಲಾಸ್ಟಿಗೆ ನಾನು ಯಾವಾಗ ಕೇಳ್ತೀನಿಲ್ಲ ಆವಾಗ ನೀವು ಹೇಳ್ಬೇಕು. ಓಕೆ, ನೀವು ನನಗೆ ಹೇಳ್ಬೇಡ್ರಿ ಈಗ ಯಾವ ಸಂಖ್ಯೆ ಇಟ್ಕೊಂಡ್ರೆ ಅಂತ. ಯಾವ್ದೋ ಒಂದು ಸಂಖ್ಯೆ ಇಟ್ಕೊಳ್ರಿ. ಯಾವುದೋ ಒಂದು ಓಕೆ 99 ವರೆಗೆ ಇಟ್ಕೊರಿ. ಯಾವುದೋ ಒಂದು 0 ದಿಂದ 99 ವರೆಗೆ ಇಟ್ಕೊಳ್ರಿ ಅಂತ ತಿಳ್ಕೊರಿ. ಯಾವುದೋ ಒಂದು ಸಂಖ್ಯೆ ಇಟ್ಕೊಳ್ರಿ. ಯಾವ್ದು ಬೇಕಾದ ಒಂದು ಸಂಖ್ಯೆ, ಪೂರ್ಣ ಸಂಖ್ಯೆನ ಇಟ್ಕೊಳ್ರಿ. ಓಕೆ, ಪೂರ್ಣ ಸಂಖ್ಯೆಯನ್ನು 0 ರಿಂದ 99 ಮತ್ತು 22.54 ಹಿಂಗೆ ಇಟ್ಕೋಬೇಡ್ರಿ. ಪೂರ್ಣ ಸಂಖ್ಯೆಯನ್ನು ಹೋಲ್ ನಂಬರ್ನ ಇಟ್ಕೊಳ್ರಿ. 0 ರಿಂದ 99 ನನಗೆ ಹೇಳ್ಬೇಡ್ರಿ. ಅದನ್ನ ಏನ್ ಮಾಡ್ರಿ, ಈಗ 2ರಲ್ಲೇ ಗುಣಿಸ್ರಿ. ಸರಿ 2 ಸ್ಥಾನದ್ದು ಆಗಿರ್ಬೋದ್ರಿ. ನಾನು ಏನ್ ಹೇಳಿದ್ನಿ, 0 ಯಿಂದ 99 ವರೆಗೆ ಇಟ್ಕೋರಿ ಅಂತ ಹೇಳಿದ್ದೀನಿ. ಮತ್ತೆ ದಶಮಾನ ಪದ್ಧತಿ ಒಳಗೆ ಲೆಕ್ಕ ಹಾಕತ್ತೇನೋ. ಈಗ ಬಿಟ್ಬಿಟ್ರೆ ಅದೇನ ದ್ವಿಮಾನ ಪಂಚಮಾನ ಈಗೆಲ್ಲ ಇಲ್ಲ. ಈಗ ವಾಪಸ್ ನಾವು ದಶಮಾನಕ್ಕೆ ಬಂದಿದ್ದೀವಿ ಈಗ. ಓಕೆ, ಸೊ 99 ಅಂದ್ರೆ 2 ಚಿಹ್ನೆದ ಆಯ್ತಲ್ಲ. ಎರಡು ಬೇಕಲ್ಲ ಸ್ಥಾನ. ಸರ್ ನಾವ್ ಒಂದ್ ಸಂಖ್ಯೆದು ಬರ್ಕೊಂಡಿವ್ರಿ. ನೀವು ಹೇಳೋ ಅವಶ್ಯಕತೆ ಇಲ್ಲ. 0 ಯಿಂದ 99 ಯಾವ್ದಾದ್ರು ಇಟ್ಕೊಳ್ರಿ. ಇಟ್ಕೊಂಡು ಅದನ್ನ 2ರಲ್ಲೇ ಗುಣಿಸ್ರಿ. 2ರಲ್ಲೇ ಗುಣಿಸ್ರಿ. ಗುಣಿಸಿ ಈಗೇನು ಬಂದು ಉತ್ತರ ಇರ್ತೈತಲ್ಲ ಅದಕ್ಕ 11ನ್ನ ಕೂಡಿಸ್ರಿ. ಕೂಡಿಸ್ಬೇಕ್ರಿ? ಹೌದು, 11ನ್ನ ಕೂಡಿಸ್ರಿ. ಈಗ ಏನು ಉತ್ತರ ಬಂದಿರ್ತೈತಲ್ಲ ಅದ್ರೊಳಗ 5ನ್ನ ಕಳೀರಿ. 5ನ್ನ ಕಳೀದ್ರಿ? ಹಾ ರೀ. ಸೊ ಈಗೇನು ಉತ್ತರ ಬಂದೈತಲ್ಲ ನಿಮಗ ಅದನ್ನ 2ರಲ್ಲೇ ಭಾಗಿಸ್ರಿ. 2ರಲ್ಲಿ ಏನ್ ಮಾಡಿದ್ರಿ? ಭಾಗಿಸ್ರಿ. ಹಾ ರೀ. ಈಗ ಎಲ್ರಿಗೂ ಶೇಷ 0 ಬಂದಿರ್ಬೇಕು. ಶೇಷ ಯಾರಿಗಾದ್ರೂ ಶೇಷ 0 ಓಕೆ, ಶೇಷ ಯಾರಿಗಾದ್ರೂ 0 ಬಂದಿರ್ಲಿಲ್ಲ ಅಂದ್ರೆ ಅವರು ನಿಮ್ ಲೆಕ್ಕ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ರಿ. ನೀವೇನೋ ತಪ್ಪು ಮಾಡೇರಿ. ಯಾರಿಗೆ ಶೇಷ 0 ಬಂದಿಲ್ಲ ಅವ್ರು ಇನ್ನೊಮ್ಮೆ ಲೆಕ್ಕ ಚೆಕ್ ಮಾಡ್ಕೊಳ್ರಿ. ನಿಮ್ದು ಲೆಕ್ಕ ಎಲ್ಲೋ ತಪ್ಪಿರ್ತೈತೆ. ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಏನ್ ಮಾಡಿದ್ರಿ, ನೀವು ಒಂದು ಸಂಖ್ಯೆಯನ್ನು ಇಟ್ಕೊಂಡ್ರಿ. ಆ ಸಂಖ್ಯೆಗೆ 2ರಿಂದ ಗುಣಿಸಿದ್ರಿ. ಅಂದ್ರೆ ಏನ್ ಮಾಡಿದ್ರಿ, ಅದನ್ನ ಡಬಲ್ ಮಾಡಿದ್ರಿ. ಅದಕ್ಕೆ ನೀವು ಅದಾದ ನಂತರ ಏನ್ ಮಾಡಿದ್ರಿ, 11ನ್ನ ಕೂಡಿಸಿದ್ರಿ. ಆಮೇಲೆ ಬಂದು ಉತ್ತರದೊಳಗೆ ನೀವೇನ್ ಮಾಡಿದ್ರಿ, 5ನ್ನ ಕಳೆದ್ರಿ ವಾಪಸ್. ಈಗ ಯಾವ ಉತ್ತರ ಬಂತಲ್ಲ ಇದನ್ನ 2ರಲ್ಲೇ ಭಾಗಾಕಾರ ಮಾಡಿದ್ರಿ. ಭಾಗಾಕಾರ ಮಾಡಿದಾಗ ನಿಮ್ಗ ಶೇಷ ಏನು ಉಳಿದಿಲ್ಲ ಅಂತ ಹೇಳಿದೆ ನಾನು. ಭಾಗಲಬ್ಧ ಏನೋ ಒಂದು ಬಂದೈತಿ ನಿಮ್ದು. ಭಾಗಲಬ್ಧ ಉತ್ತರ ಏನೋ ಬಂದೈತಿ ಭಾಗಿಸಿದ. ಆ ಭಾಗಲಬ್ಧಕ್ಕ ನೀವು ಮೂಲವಾಗಿ ಯಾವ ಸಂಖ್ಯೆಯನ್ನ ಇಟ್ಕೊಂಡಿದ್ರು ಆ ಸಂಖ್ಯೆಯನ್ನ ಕೂಡಿಸ್ರಿ. ಮೂಲವಾಗಿ ನೀವು ಯಾವ ಸಂಖ್ಯೆ ಇಟ್ಕೊಂಡಿದ್ರಲ್ಲ ಸ್ಟಾರ್ಟಿಂಗ್ ಆ ಸಂಖ್ಯೆಯನ್ನ ಕೂಡಿಸ್ರಿ. ಅದಕ್ಕೆ ಆಮೇಲೆ ಹೇಳ್ತೀನಿ, ಸ್ವಲ್ಪ ಮೊದಲಿನ ಮುಗಿಸೋಣ. ಮೂಲವಾಗಿ ಯಾವ ಸಂಖ್ಯೆಯನ್ನ ಇಟ್ಕೊಂಡಿದ್ರಲ್ಲ ಅದನ್ನ ಈ ಭಾಗಲಬ್ಧಕ್ಕ ಕೂಡಿಸ್ರಿ. ಇನ್ನೊಮ್ಮೆ ಹೇಳ್ತೀನಿ. ಈಗ ಲಕ್ಷ ಕೊಟ್ಟು ಕೇಳುದು ಕೌಶಲ್ಯ, ಬಹಳ ಏಕಾಗ್ರತೆಯಿಂದ ಕೇಳ್ಬೇಕು. ಇನ್ನೊಂದು ಲಾಸ್ಟ್ ಸಲ ಹೇಳ್ತೇನೆ. ಏಕಾಗ್ರತೆಯಿಂದ ಅದನ್ನ ಮಾಡ್ತಾ ಹೋಗಿ. ಮೊದಲು ಒಂದು ಸಂಖ್ಯೆಯನ್ನ ಇಟ್ಕೊಂಡಿದ್ರಿ, ಅದನ್ನ 2ರಿಂದ ಈಗ 6 ಏನ್ ಬೇಡ ನೋಡಿ, ಬರೀ ಜಸ್ಟ್ ನೀವು ಮಾಡ್ಕೊಂತ ಹೋಗ್ರಿ. ಅದನ್ನ 2ರಿಂದ ಗುಣಿಸಿದ್ರಿ. ನಾನು ಉದಾಹರಣೆಗಾಗಿ ಹೇಳ್ತೀನಿ. ನಾನು ಸಪೋಸ್ 4ನ್ನ ಇಟ್ಕೊಂಡಿದ್ನಿ ಅಂತಂದ್ರೆ ಅದನ್ನ 2ರಿಂದ ಗುಣಿಸಿದ್ನಿ, 8 ಆಯ್ತು. ಹಿಂಗಾಗಿರ್ತೈತಿ ನಿಮ್ಗೆ. ನೀವು ಇಟ್ಕೊಂಡಿರ್ತೀರಲ್ಲ ಆ ಸಂಖ್ಯೆಗೆ 2ರಿಂದ ಗುಣಿಸಿರಿ. ಗುಣಿಸಿ ಬಂದ ಉತ್ತರಕ್ಕ 11ನ್ನ ಕೂಡಿಸಿದ್ರಿ. ಕೂಡಿಸಿದಕ್ಕೆ ಏನೋ ಒಂದು ಉತ್ತರ ಬಂತು. ಈ ಉತ್ತರದೊಳಗ 5ನ್ನ ಕಳೀರಿ. ಕಳೆದ ಮೇಲೆ ಇನ್ನೊಂದೇನೋ ಉತ್ತರ ಬಂತು.
ಆ ಉತ್ತರವನ್ನ 2ರಿಂದ ಭಾಗಾಕಾರ ಮಾಡಬೇಕು. 2ರಿಂದ ಭಾಗಾಕಾರ ಮಾಡಬೇಕು. ಮಾಡಿದ ಮೇಲೆ ಶೇಷ ಉಳಿಲಿಲ್ಲ ಅಂತ ಹೇಳಿದ್ವಿ. ನಾನು ಚೆಕ್ ಮಾಡ್ಕೋಬೇಕು. ಭಾಗಲಬ್ಧ ಏನೋ ಬಂದಿರ್ತೈತಿ. ಅಂದ್ರೆ ಏನು, ಭಾಗಾಕಾರ ಮಾಡಿದ್ಮೇಲೆ ಉತ್ತರ ಏನೋ ಬಂದಿರ್ತೈತಿ, ಅದೇ ಭಾಗಲಬ್ಧ ಇರ್ತೈತಿ. ಆ ಭಾಗಲಬ್ಧ ಏನೈತಿಲ್ಲ ಉತ್ತರ, ಅದಕ್ಕೆ ನೀವು ಅಗದಿ ಮೊದಲ ಸ್ಟಾರ್ಟಿಂಗ್ ಏನು ಒಂದು ಸಂಖ್ಯೆಯನ್ನು ಇಟ್ಕೊಂಡಿರ್ತಿದ್ರಲ್ಲ, 4 ಇಟ್ಕೊಂಡಿದ್ದೆ ನಾನು ಅಂತ ಹೇಳಿದ್ನಲ್ಲ, ಹಂಗ ಏನು ಸಂಖ್ಯೆ ಇಟ್ಕೊಂಡಿದ್ರಲ್ಲ ಸ್ಟಾರ್ಟಿಂಗ್ನಾಗ, ಅದನ್ನ ಪುನಃ ಈ ಭಾಗಲಬ್ಧಕ್ಕೆ ಕೂಡಿಸ್ರಿ ಪುನಃ ಈ ಭಾಗಲಬ್ಧ. ಈಗ ಎಲ್ಲಾರ್ದು ಉತ್ತರ ನಿಮ್ಗೆ ರೆಡಿ ಆದವು ಈಗ ಬೇರೆ ಬೇರೆ? ಸರ್ ತಡೀರಿ. ಓಕೆ, ಈಗ ಯಾರ್ಯಾರು ಉತ್ತರ ರೆಡಿ ಆದವು ಅವ್ರು ಕೈ ಎತ್ತಿರಿ. ಯಾರ್ಯಾರು ಉತ್ತರ ರೆಡಿ ಆಗ್ಯಾವ ಅವ್ರ ಕೈ ಎತ್ತಿ. ಓಕೆ, ಪ್ರೇಮ್ ಕ್ಷೀರ್ಸಾಗರ್, ನಿಂದು ಕೊನೆ ಉತ್ತರ ಏನು ಬಂತು ಅದನ್ನ ಹೇಳ್ತಿ. ಕೊನೆಗೆ ಏನು ಉತ್ತರ ಬಂದೈತಿ ನಿಂದು? ನಾನು ನಿಂದು ಮನಸ್ಸಿನ ಇಟ್ಕೊಂಡ ಸಂಖ್ಯೆನ ಹೇಳ್ತೀನಿ. ಕೊನೆಗೆ ಏನು ಬಂತು ನಿಂದು ಉತ್ತರ? 200 ಬಂದೈತ್ರಿ ಸರ್. ಎಷ್ಟು ಬಂದೈತಿ? 200. 200 ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ ನೋಡು ಪ್ರೇಮ್, ತಪ್ಪಿದ್ದೀನಿ ನೋಡು. ನಿನ್ ಲೆಕ್ಕ ಇನ್ನೊಮ್ಮೆ ಚೆಕ್ ಮಾಡ್ಕೋ, ನೀನ್ ಎಲ್ಲೋ ತಪ್ಪಿದಿ. ನಾನು ಇನ್ನೊಮ್ಮೆ ನಿಮ್ಗ ಹೇಳ್ತೀನಿ. ಏನ್ ಮಾಡ್ಕೊಂಡ್ರಿ, ಒಂದು ಸಂಖ್ಯೆ ಇಟ್ಕೊಂಡಿದ್ದಿ, ಆ ಸಂಖ್ಯೆಯನ್ನ 2ರಲ್ಲೇ ಗುಣಿಸಿದಿ, ಬಂದ ಉತ್ತರಕ್ಕೆ 11 ಕೂಡಿಸಿದಿ, ಆ ಬಂದ ಉತ್ತರದೊಳಗೆ 5 ಕಳೆದಿ, ಆ ಬಂದ ಉತ್ತರನ 2ರಲ್ಲೇ ಭಾಗಾಕಾರ ಮಾಡಿದಿ, ಆಮೇಲೆ ಬಂದ ಉತ್ತರವನ್ನ ಸ್ಟಾರ್ಟಿಂಗ್ ಏನ್ ಸಂಖ್ಯೆ ಇಟ್ಕೊಂಡಿದ್ದಿಲ್ಲ ಆ ಸಂಖ್ಯೆ ಜೊತೆಗೆ ಕೂಡಿಸಿದಿ. 200 ಉತ್ತರ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಚೆಕ್ ಮಾಡಿ. ವಿಜಯ್ ಕುಮಾರ್ ತಳವಾರ್, ಹೇಳು ಏನ್ ಬಂದೈತಿ ನಿಂದು ಉತ್ತರ? ಸರ್ 35 ರೀ. 35 ಅಂದ್ರೆ ನೀನು 16ನ್ನ ಇಟ್ಕೊಂಡಿದ್ದಿ, ಕರೆಕ್ಟಾ? ಹಾ ರೀ ಸರ್. ಹಾ, ಸಮರ್ಥ್ ಯಶವಂತ್, ಎಷ್ಟು ಬಂದೈತಿ ನಿಂದು ಕೊನೆಗೆ ಉತ್ತರ? 51 ರೀ. 51 ಅಂದ್ರೆ ನೀನು 24 ಇಟ್ಕೊಂಡಿದ್ದಿ, ಕರೆಕ್ಟಾ? ಹಾ ರೀ ಸರಿ. ಓಕೆ, ಕೈ ಇಡ್ಸ್ಕೊಂತ ಹೋಗ್ರಿ ನೀವು ಯಾರ್ಯಾರು ಹಾಕಿತ್ಲ ಅವ್ರು. ಸಿದ್ಧಾರ್ಥ ಪಾಟೀಲ್, ಎಷ್ಟು ಬಂದಿತ್ತು ಕೊನೆಗೆ ಉತ್ತರ? ಎಷ್ಟು ಬಂದಿತ್ತು? 11 ಇಟ್ಕೊಂಡಿದ್ದೀನಿ ನೀನು. ಇಟ್ಕೊಂಡಿದ್ದಿ ಸಿದ್ಧಾರ್ಥ್. ಅನಿತಾ ಕಾರ್ಬಾರಿ, 7 ಸರ್. 7 ನೀನು ಹಂಗಾದ್ರ 2 ಇಟ್ಕೊಂಡಿದ್ದಿ. ಹಾ ರೀ. ರೈಟ್. ಸೊ ಹಾ ರೀ. ಓಕೆ, ಇನ್ನೊಂದು 2 ಕೇಳ್ತೀನಿ ಅಷ್ಟೇ. ಚೈತ್ರ, ನಿಂದ ಎಷ್ಟು ಬಂದೈತಿ? 51. ಎಷ್ಟು? 51. 24 ಇಟ್ಕೊಂಡಿದ್ರಿ, ಯಾರೊಬ್ರು ಇದ್ದ ಸೇಮ್ ಬಂದಿದ್ರು. ಓಕೆ, ವಿದ್ಯಾ ಪಾಟೀಲ್, ನಿಂದ ಎಷ್ಟು ಬಂದೈತಿ? 201 ರೀ. 201. 99 ಇಟ್ಕೊಂಡಿದ್ದಿ. ಹಾ ರೀ. ಹಾ, ಆಮೇಲೆ ಮತ್ತೆ ಯಾರಿಗಿನ್ನು ಸರಿ, 2 ಕೇಳೋಣ, ಒಂದೆರಡು ಕೇಳೋಣ ಅಷ್ಟೇ. ವೀರೇಶ್ ಚೌಡ್ಗುಂಡಿ, 197 ರೀ. 197 ಅಂದ್ರೆ ನೀವು ಇಟ್ಕೊಂಡಿದ್ದು 97. ರೈಟ್ ಸರ್. ಸೊ ಇದನ್ನೆಲ್ಲ ಸರಿ, ನಾನು ನಾ ಹೇಳ್ತೇನ್ರಿ. ಸರ್ ಇದೇ ತರ ಒಂದ್ ಪ್ರಶ್ನೆ ಹೇಳಿರಿ. ಅದೇ ಇದನ್ನ ಖರೆ ನಾನು ಈಗ ಅದು ಇಂಪಾರ್ಟೆಂಟ್ ಅಲ್ಲ. ಇಂಥದ್ದು ಬೇರೆ ಈಗ ನಾನು ಒಂದೇ ಸಂಖ್ಯೆ ಹತ್ರ ಬರಾಕತ್ತಿಲ್ಲ, ಬೇರೆ ಬೇರೆದವ್ರದೆಲ್ಲ ಬೇರೆ ಬೇರೆ ಐತಿ.
ಬೇರೆ ಬೇರೆದವ್ರದೆಲ್ಲ ಬೇರೆ ಬೇರೆ ಐತಿ, ನೆನಪಿರ್ಲಿ. ಇಲ್ಲಿ ಕೊನೆಗೆ ಉತ್ತರ ಒಂದೇ ಹೇಳಕತ್ತಿಲ್ಲ, ಇಲ್ಲ ನಾನು ಒಬ್ರದ್ದು ಹೇಳಕತ್ತಿಲ್ಲ, ಬೇರೆ ಬೇರೆದವ್ರದ್ದು ಹೇಳಕತ್ತೀನಿ. ಸ್ವಲ್ಪ ಲಕ್ಷ ಕೊಟ್ಕೊಡ್ರಿ. ಹೌದಿಲ್ಲ? ಒಂದೇ ಬರುವಂತ ಸಂಖ್ಯೆ ಇಲ್ಲ ಇದು. ಕೊನೆಗೆ ಏನಾದ್ರೂ ಸಹಿತ ಒಂದೇ ಬರುವಂತ ಸಂಖ್ಯೆ ಇಲ್ಲ ಇಲ್ಲಿ. ಬೇರೆ ಬೇರೆದವ್ರು ಬೇರೆ ಬೇರೆ ಬರಾಕತ್ತೈತಿ ಇಲ್ಲಿ. ಆದ್ರೂ ಸಹಿತ ಹೆಂಗ್ ಹೇಳಕ್ ಸಾಧ್ಯ ಆಗತೈತಿ? ಇಲ್ಲಿ ಎಲ್ಲಾರ್ದು ಏನೇ ಮಾಡಿದ್ರು ಸಹಿತ ಒಂದೇ ಸಂಖ್ಯೆ ಬರಾಕತ್ತಿಲ್ಲ. ಓಕೆ, ಸೊ ಇಲ್ಲಿ ಸರಿ ನಾ ಹೇಳಿರಿ. ಓಕೆ ಓಕೆ, ಇದಕ್ಕೆ ಕಾರಣ ಏನಪ್ಪಾ ಅಂತ ಯಾರಿಗ್ ಗೊತ್ತಾಗತೈತಿ? ಅವ್ರ ಕೈ ಎತ್ತಿ. ಇದು ಕಾರಣ ಹೆಂಗ್ ಮಾಡಕತ್ತೀನಿ ಅಂತ ಯಾರಿಗ್ ಗೊತ್ತಾಗತೈತಿ ಅವ್ರಷ್ಟೇ ಕೈ ಎತ್ತಿ. ಹೆಂಗ್ ಮಾಡಕ್ ಆಗತೈತಿ ಈ ಮ್ಯಾಜಿಕ್ ಅಂತ ಹೇಳಿ ನಿಮಗೂ ಮಾಡಕ್ ಬರ್ಬೇಕಿದು. ಅಂದ್ರೆ ಬೇರೆನೇ ರೀತಿ ನಾನು ಕ್ರಿಯೆಗಳನ್ನ ಮಾಡ್ಕೊಂತ ಹೋದ್ರೆ ನಿಮಗ್ ಮಾಡಕ್ ಬರ್ಬೇಕು. ಇದಲ್ಲ. ಓಕೆ, ಶಶಾಂಕ್ ಜತ್ತಿ ಹೇಳಿ ನೋಡೋಣ ಏನ್ ಮಾಡಿತಿ. ಶಶಾಂಕ್ ಹೇಳು, ಹೆಂಗ್ ಮಾಡಕ್ ಬರಕತ್ತೈತಿ ಇದು? ಹೇಳು ಶಶಾಂಕ್, ನೀನ್ ಮಾತಾಡಿದ್ ಕೇಳಿಸ್ವಲ್ದು. ಓಕೆ, ಮೇಘ ಹೇಳ್ತೀನಿ. ಮೇಘ ಕಡಲ್ಗೆ ಹೇಳ್ತೀನಿ. ಹಾ ರೀ ಹಾ ಹೇಳಿ. ಸರಿ, ಅದ್ರ ಸಂಖ್ಯೆ ಡಬಲ್ ರೀ, +3 ಮಾಡ್ರ ಅವ್ರದ್ದು ಲಾಸ್ಟ್ ಆನ್ಸರ್ ಎಷ್ಟು ಬಂದಿತ್ತು ಅಷ್ಟು ಬರ್ತೈತ್ರಿ. ಸಂಖ್ಯೆ ಡಬಲ್ ಮಾಡಿ +3 ಮಾಡೋದು. ಹೌದು, ಆದ್ರೆ ನಾನು ಮೂಲ ಸಂಖ್ಯೆಯನ್ನು ಹೆಂಗ್ ಹೇಳಿದ್ನಿ? ಸರಿ, ಅದು ಗೊತ್ತಾಗ್ಲಿಲ್ಲ. ಎಷ್ಟು ಕ್ವಿಕ್ ಆಗಿ ಈಗ 201 ಅಂತ ಹೇಳಿದ್ಕೊಳ್ಳೆ ನಾನು ಕ್ವಿಕ್ ಆಗಿ 99 ಅಂತ ಹೇಳ್ಬಿಟ್ನಿ. ಅದು ಹೆಂಗ್ ಹೇಳಿದ್ನಿ? 197 ಅಂತ ಹೇಳಿದಾಗ ಎಷ್ಟು ಹೇಳಿದ್ನಿ ನಾನು? 97 ಅಂತ. ಅದನ್ನ ಹೆಂಗ್ ಹೇಳಿದ್ನಿ? ಸರಿ ನಾ ಹೇಳ್ತೇನ್ರಿ. ಸರಿ, ನಾನು ಹೇಳ್ತೀನಿ. ಈಗ ಯಾರು ಫಸ್ಟ್ ಯಾರು ಹೇಳಿದ್ರಿ? ನಾನು ಹೇಳ್ತೀನಿ ಅಂತ ಯಾರು ಹೇಳ್ತಿರಲ್ಲ? ಸರ್ ಬಾಳಗೌಡ್ ಸಮರ್ಥ ಹೇಳು. ನೀವತ್ರ -3 ಮಾಡ್ರಿ, 2ರಿಂದ ಭಾಗಿಸೇರಿ. ವೆರಿ ಗುಡ್. ಓಕೆ, ಸೊ ಇದನ್ನ ಸರಿ, ನನ್ ಬೇರೆ ರೀ. ಏನಿತ್ತು ಬೇರೆ? ನೀವ್ 2ರಿಂದ ಭಾಗಿಸಿ 1 ಮೈನಸ್ ಮಾಡತ್ತೀರಿ. 2ರಿಂದ. ಈಗ ಸಪೋಸ್ ನಾನು 201 ಅಂತ ಇಟ್ಕೊಂಡಿದ್ರೆ ಯಾರು, ನಾನು ಇದನ್ನ 2ರಲ್ಲೇ ಭಾಗಿಸಾಕ್ತೇನೆ. ಮೊದಲ ಇದನ್ನ 2ರಲ್ಲೇ ಭಾಗಿಸಾಕ್ತೇನೆ. ಇದನ್ನ 2ರಿಂದ ಭಾಗಿಸಿದ್ರೆ ಏನ್ ಬರ್ತೈತಿ? ಎಷ್ಟು ಬರ್ತೈತಿ? 100.5 ಬರ್ತೈತಿ. ಹಾ ರೀ, ಬರ್ತೈತಿ. ಆಮೇಲೆ ಏನ್ ಮಾಡತ್ತೀನಿ? ಮತ್ತೆ ತಪ್ಪಾಗ್ತೈತಿ. -3 ಮಾಡ್ರಿ, ಆಮೇಲೆ -3 ಮಾಡಿ ಆಮೇಲ್ರಿ 2ರಿಂದ ಭಾಗಿಸ್ತೀವಿ. ಓಕೆ, ಇದ್ ಯಾಕೆ ಹೇಳಕ್ ಅಂತಂದ್ರ ಇದು ಬಹಳ ಸಿಂಪಲ್ ಮ್ಯಾಜಿಕ್ ಇತ್ತು. ಇದೇನು ಬಹಳ ಕಾಂಪ್ಲಿಕೇಟೆಡ್ ಮ್ಯಾಜಿಕ್ ಇರ್ಲಿಲ್ಲ ಇದು. ಆದ್ರೆ ಇಂಥವು ಬಹಳಷ್ಟು ಕಾಂಪ್ಲಿಕೇಟೆಡ್ ಮ್ಯಾಜಿಕ್ ಗಳನ್ನ ಒಮ್ಮೊಮ್ಮೆ ನಮಗೆ ನಿಜ ಜೀವನದೊಳಗೆ ಮಾಡಕ್ ಬೇಕಾಗ್ತೈತಿ. ನೋಡಿರ್ಬೋದು, ಬುರ್ಜ್ ಖಲೀಫಾ ಆಗಿರ್ಬೋದು, ಅಥವಾ ದೊಡ್ಡ ಬ್ರಿಡ್ಜ್ ನೋಡಿರ್ಬೋದು. ಬಾಂಬೆದು ವರ್ಲಿ ಬ್ರಿಡ್ಜ್ ನೀವು ಫೋಟೋದಾಗ ನೋಡಿರ್ಬೇಕು. ಅಂತ ದೊಡ್ಡ ಬಿಲ್ಡಿಂಗ್ ಗಳು ಮಾಡ್ಬೇಕಾದ್ರೆ ನಮಗೆ ಸ್ಟಾರ್ಟಿಂಗ್ ಅನೇಕ ವಿಷಯಗಳು ಗೊತ್ತಿರೋದಿಲ್ಲ. ಏನ್ ವಿಷಯಗಳು? ಪಿಲ್ಲರ್ ಅನ್ನ ಎಷ್ಟು ಹಾಕ್ಬೇಕು, ಎಷ್ಟು ಡೀಪ್ ಆಗಿ ಹಾಕ್ಬೇಕು, ಅದರ ದಪ್ಪ ಎಷ್ಟಿರ್ಬೇಕು, ಯಾವ ಒಂದು ದಪ್ಪದ್ದು ನಾವು ಸ್ಟೀಲ್ ಅನ್ನು ಬಳಸಬೇಕು, ಅನೇಕ ವಿಷಯಗಳು ಗೊತ್ತಿರೋದಿಲ್ಲ ನಮಗೆ. ಆ ಗೊತ್ತಿಲ್ಲದನ್ನ ನಾವು ಹೆಂಗೆ ಕಂಡು ಹಿಡ್ಕೊಳ್ತೀವಿ? ನಮ್ಗೆ ಏನ್ ಗೊತ್ತಿರ್ತೈತಿ? ಅದ್ರ ಎತ್ತರ ಎಷ್ಟಿರ್ಬೇಕು, ಅದು ಎಷ್ಟು ಭಾರವನ್ನು ತಾಳ್ಬೇಕು, ಇಂಥ ಕೆಲವೊಂದು ವಿಷಯಗಳು ಗೊತ್ತಿರ್ತಾವೆ. ಈ ಗೊತ್ತಿದ್ದ ವಿಷಯಗಳಿಂದ ನಾವೇನ್ ಮಾಡ್ಕೋಬೇಕು? ಅನೇಕ ವಿಷಯಗಳನ್ನ ಕಂಡ್ಕೋಬೇಕು. ಅದ್ರ ಸಲುವಾಗಿ ನಮಗ ಗಣಿತದ ಯಾವ ಶಾಖೆ ಹೆಲ್ಪ್ ಮಾಡ್ತೈತಿ ಹೇಳಿ ನೋಡೋಣ. ಯಾವ ಶಾಖೆ ಹೆಲ್ಪ್ ಮಾಡ್ತೈತಿ? ಬೀಜಗಣಿತ. ಬೀಜಗಣಿತ. ಹಾ, ಏನ್ ಬೀಜಗಣಿತ? ಈಗ ನಾನೀಗೇನ್ ಮಾಡ್ತೇನಿ, ಈ ಮ್ಯಾಜಿಕ್ ಅನ್ನ ಬಹಳ ಸಿಂಪಲ್ ಆಗಿ ಮಾಡ್ತೇನೆ ನೋಡ್ರಿ. ನೀವ ಮಾಡ್ಬೋದು. ನಾನೊಂದು ಇದನ್ನ ಮ್ಯಾಜಿಕ್ ಅನ್ನ ಸಿಂಪಲ್ ಆಗಿ ಮಾಡ್ತೇನೆ. ನಾವೊಂದು ಏನೋ ಒಂದು ಸಂಖ್ಯೆಯನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ.
ಅದಕ್ಕ 4 ಕೂಡಿಸಿದನಿ, ಅವಾಗ ಉತ್ತರ 16 ಬಂದೈತಿ. ನಾನು ಇಟ್ಕೊಂಡ ಸಂಖ್ಯೆ ಯಾವ್ದು ಹೇಳಕ್ ಬರ್ತೈತಿ? ಯಾವ್ದು ಹೇಳಿ ನೋಡೋಣ. ಇದನ್ನ ನಾನು ಏನ್ ಮಾಡ್ತೇನೆ ನೋಡ್ರಿ, ಗಣಿತೊಳಗ ನಾನೇ ಇದು ನಾನೊಂದು ಇಟ್ಕೊಂಡ ಸಂಖ್ಯೆ, ಇದು ನಿಮಗ್ ಗೊತ್ತಿಲ್ಲ. ಆದ್ರೆ ನಾ ಇದಕ್ಕೆ ಏನ್ ಮಾಡಿದ್ದೀನಿ, ಇದಕ್ಕ ಕೂಡಿಸಿದಾಗ ಉತ್ತರ ಎಷ್ಟು ಬಂದೈತಿ? 16 ಬಂದೈತಿ. ಓಕೆ, ಸೊ ಈಗ ನೀವ್ ಏನ್ ಮಾಡ್ಬೇಕಾಕತಿ, ಇಲ್ಲಿ ಏನ್ ಮಾಡಿದಿಲ್ಲ ನಾನು ಕ್ರಿಯೆಯನ್ನ, ಇದ್ರ ರಿವರ್ಸ್ ಕ್ರಿಯೆಯನ್ನ ನಾನು ಮಾಡಿದಾಗ ನಿಮ್ಗೆ ಇಲ್ಲಿ ಏನಿಲ್ಲ ಇದು ಸಿಗ್ತೈತಿ. ನೀವು ಹೆಂಗ್ ಸಿಗ್ತೀರಿ ನಿಮ್ಗೆ 12 ಅಂತ? ನೀವ್ ಅವಾಗ ಏನ್ ಮಾಡಿದ್ರಿ? ಇದು ಸಿಗ್ಬೇಕಾದ್ರೆ ಏನ್ ಮಾಡಿದ್ರಿ ಅವಾಗ? ಎಕ್ಸ್ ಅಂತ ತಗೊಂಡ್ರಿ, ಇದ್ರೊಳಗೆ ಏನ್ ಮಾಡಿದ್ರಿ? -4 ಮಾಡಿದ್ರೆ 12 = 12. ಈಗ ನಾನು ನಿಮ್ಗ ಒಂದ್ ಲೆಕ್ಕ ಕೊಡ್ತೇನೆ. ಈಗ ಏನ್ ಕೊಡ್ತೀನಿ ಬರ್ಕೊಡ್ರಿ ಎಲ್ಲಾರು. ರಾಮನು ರಮೇಶನಿಗಿಂತ 8 ವರ್ಷ ದೊಡ್ಡವನು. ರಾಮನು ರಮೇಶನಿಗಿಂತ 8 ವರ್ಷ ದೊಡ್ಡವನು. ಅವರಿಬ್ಬರ ವಯಸ್ಸುಗಳ ಮೊತ್ತ 54. ಅವರ ವಯಸ್ಸುಗಳು ಎಷ್ಟು? ಈ ತರದೊಂದು ಪ್ರಶ್ನೆ ಐತಿ ಅಂತ ಬರೀ. ನಮಗ್ ನೋಡ್ರಿ, ರಾಮನ ವಯಸ್ಸು ಗೊತ್ತಿಲ್ಲ, ರಮೇಶನ ವಯಸ್ಸು ಗೊತ್ತಿಲ್ಲ. ರಾಮನ ವಯಸ್ಸು ಗೊತ್ತಿಲ್ಲ, ನಮ್ಗೇನ್ ಗೊತ್ತಿಲ್ಲ, ರಮೇಶನ ವಯಸ್ಸು ಗೊತ್ತಿಲ್ಲ. ಸರಿ, ಕಟ್ ಆಗೋದು. ಸರಿ.